ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌ ಧತ್ಯಭೂತಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಜಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಇದಾನೀಂ ಶೈವಾದಿಮತಖಂಡನಪರತಯಾಪಿ ಯೋಜನಿಕಾಂ ಸೂಚಯತಿ. ಭಯಂ ದ್ವಿತೀಯಾಭಿನಿವೇಶತಸ್ಯ ಅವಿದ್ಯಮಾನೋ ಹ್ಯವಭಾತಿ ದ್ವಯೋ. ಈ ಎರಡು ಶ್ಲೋಕಗಳಿಂದ ಶೈವಾದಿಮತ ಖಂಡನ, ಶೈವಾದಿಗಳ ಮತವನ್ನು ಖಂಡನೆ ಮಾಡಲಿಕ್ಕೆ ಆಗುತ್ತೆ. ಆ ರೀತಿಯಲ್ಲಿ ಯೋಜನಿಕಾಂ ಸೂಚಯತಿ, ಯಾವ ರೀತಿಯಲ್ಲಿ ಅನ್ವಯ ಮಾಡಬೇಕು ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ದೈವತ್ವೇನ ಅಂತಿದೆ. ದೈವತ್ವೇನ ಅಸದೀಶಾದೇಹಿ. ದೈವತ್ವೇನ ಅಂದರೆ ಪರದೇವತಾತ್ವೇನ ಅಂತ, ಸರ್ವೋತ್ತಮತ್ವೇನ ಅಂತ ಅರ್ಥ. ದೈವತ್ವೇನ ಪರದೈವತತ್ವೇನ. ಅಸತಃ ಅಂದರೆ ಅವಿದ್ಯಮಾನಸ್ಯ ಈಶಾದೇಹೇ ಅಸದೀಶಾದೇಹ ಅಂತಿದೆ. ಇಲ್ಲದೇ ಇರುವ, ಅದಕ್ಕೆ ಅವರ್ಯಾರು ಪರದೈವತ್ವೇನ ಇರುವವರಲ್ಲ. ಪರದೈವತ್ವೇನ ಅಸತ್, ಇಲ್ಲದೇ ಇರುವಂತಹ ಈಶಾದೇಹೇ ಅಂತ. ಯಾರವರು? ಮಹಾದೇವಾದೇಹೆ. ಇಲ್ಲಿ ಬ್ರಹ್ಮನನ್ನು ಮೊದಲು ತಗೋಬೇಕಾಗಿತ್ತು. ತಾರತಮ್ಯ ಪ್ರಕಾರ ವಿಷ್ಣುವಿನ ಅನಂತರದಲ್ಲಿ ಸರ್ವೋತ್ತಮ ಅಂತ ಯಾರನ್ನು ಹೇಳಬೇಕು? ಬ್ರಹ್ಮನನ್ನು ಹೇಳಬೇಕು. ಅನಂತರ ರುದ್ರನ ಹೇಳಬೇಕಲ್ವಾ? ಇಲ್ಲಿ ಈಶಾದೇಹ ಅಂತ ಹೇಳಿದೆ. ಯಾಕೆ ಅಂತಂದರೆ ಲೋಕದಲ್ಲಿ ವಿವಾದ ಇರೋದು ಶಿವ ಸರ್ವೋತ್ತಮತ್ವ, ವಿಷ್ಣು ಸರ್ವೋತ್ತಮತ್ವ. ಬ್ರಹ್ಮ ಸರ್ವೋತ್ತಮತ್ವದಲ್ಲಿ ಅಷ್ಟು ವಿವಾದ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಶೈವಾದಿ ಮತ ಖಂಡನ ಅಂತ ಹೇಳಿದ್ದು, ಮಹಾದೇವಾದೇಹ ಅಂತ ಹೇಳಿದ್ದು, ಮೂಲದಲ್ಲಿ ಈಶಾದೇಹ ಅಂತ ಹೇಳಿದ್ದು. ವಾದಿರಾಜರು ಹೇಳಿದ್ದು ಈಶಾದೇಹ, ಸರ್ವೋತ್ತಮ ತೀರ್ಥರು ಹೇಳಿದ್ದು ಮಹಾದೇವಾದೇಹ ಅಂತ. ಅಲ್ಲಿ ವ್ಯಾಖ್ಯಾನ ಮಾಡಬೇಕಾ ಶೈವಾದಿ ಖಂಡನ ಅಂತ ಹೇಳಿದ್ದು. ಯಾಕೆ ಅಂತಂದರೆ ವಿಷ್ಣು ಸರ್ವೋತ್ತಮತ್ವಕ್ಕೆ ಪ್ರಬಲವಾಗಿ ವಿರೋಧವಾಗಿರೋದು ಶಿವ ಸರ್ವೋತ್ತಮ. ಅದಕ್ಕೋಸ್ಕರ ಆ ರೀತಿ ಇದ್ದಾರೆ. ಈಗಿಲ್ಲ, ಹೈರಣ್ಯಗರ್ಭರು ಅಂತ ಇದ್ದಾರೆ. ಹಿರಣ್ಯಗರ್ಭನ ಸರ್ವೋತ್ತಮತ್ವ ಹೇಳ್ತಕ್ಕಂಥವ್ರು ಇದ್ದಾರೆ. ಏನು ಈಗಿಲ್ಲ, ಈಗ ರುದ್ರದೇವರನ್ನ ಸರ್ವೋತ್ತಮ ಅಂತ ಹೇಳೋರು. ದ್ವಯಸ್ಯ ಅಗ್ರಹಾಚ, ದ್ವಯ ಅಂತಿದೆ. ಅದಕ್ಕೆ ದ್ವಯ ಶಬ್ದ ವಾಚ್ಯಸ್ಯ ಅಂತ. ದ್ವಿತೀಯ ಶಬ್ದದಿಂದ ವಾಚ್ಯರಾದರು ಅಂದರೆ ದ್ವಿತೀಯ, ಬ್ರಹ್ಮನಿಗಿಂತ ಬೇರೆ. ಸಗುಣ ಬ್ರಹ್ಮ ಸ್ವತಂತ್ರ ಅಸ್ವತಂತ್ರಂಚ ಅಂತ ಹೇಳಿದಾಗ ಸ್ವತಂತ್ರ ಪರಮಾತ್ಮ ಅವನು ಪ್ರಥಮ. ದ್ವಿತೀಯ ಯಾವುದು? ಅಸ್ವತಂತ್ರರಾದಂತಹ ರುದ್ರ ಬ್ರಹ್ಮ ಮೊದಲಾದವು. ಉಪಲಕ್ಷಣಂಚ ಏತತ್, ಇಷ್ಟು ಮಾತ್ರ ಅಲ್ಲ. ಪೂರ್ವ ಶ್ಲೋಕೆ ದ್ವಿತೀಯ ಶಬ್ದವಾಚ್ಯಸ್ಯ ಇತ್ಯಪಿ ದ್ರಷ್ಟವ್ಯಂ ಅಂತ. ಹಿಂದಿನ ಶ್ಲೋಕದಲ್ಲಿ ದ್ವಿತೀಯ ಶಬ್ದದಿಂದ ಹೇಳ್ತಕ್ಕಂಥವ್ರು ಯಾರು? ಇಲ್ಲಿ ದ್ವಯ ಶಬ್ದದಿಂದ ಅಂತ ಹೇಳಿದ್ದು. ದ್ವಯ ಅನ್ನೋದಕ್ಕೆ ದ್ವಯ ಶಬ್ದವಾಚ್ಯರಾದವರು ಅಂತ ಹೇಳಿದರು. ಅಷ್ಟೇ ಅಲ್ಲ, ಭಯಂ ದ್ವಿತೀಯಾಭಿನಿವೇಶತಃ ಅಂತಿದೆಯಲ್ಲ, ಆ ದ್ವಿತೀಯ ಶಬ್ದವಾಚ್ಯರಾದವರು ಅಂತಲೂ ಅರ್ಥ ಇಟ್ಕೊಳ್ಬೇಕು. ಈಶಾ ಪದೋದಿತ ವಿಷ್ಣೋ ಸಕಾಶಾತ್ ದ್ವಿತೀಯತ್ವಂ ತತಃ ಅರ್ವಾಚೀನ ಬ್ರಹ್ಮರುದ್ರಾದೇರಪಿ ಘಟತೆ ಅಂತ. ಈಶ ಶಬ್ದದಿಂದ ವಾಚ್ಯನಾದವನು ವಿಷ್ಣು, ಅವನಿಗಿಂತ ಬೇರೆಯವರು ದ್ವಿತೀಯ ಅಂದರೆ ಯಾರಾಗ್ತಾರೆ? ಬ್ರಹ್ಮ ರುದ್ರ ಮೊದಲಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ದ್ವಿತೀಯ ಶಬ್ದವಾಚ್ಯರಾಗ್ತಾರೆ. ಸರ್ವೋತ್ತಮನಾದ ಪರಮಾತ್ಮ, ಅವನಿಗಿಂತ ಬೇರೆಯಾದವರು ಎಲ್ಲರೂ ಕೂಡ ದ್ವಿತೀಯ ಶಬ್ದವಾಚ್ಯರಾಗ್ತಾರೆ. ಅತಃ ತೇಷ್ವಪಿ ಆಗ್ರಹಾತ್ ಅಂದರೆ ಏನರ್ಥ? ಪರದೈವತಾತ್ವೇನ ಆಗ್ರಹಾತ್, ಅವರನ್ನು
ಸರ್ವೋತ್ತಮ ದೇವತೆ ಎಂಬುದಾಗಿ ಅಭಿಮಾನ ಮಾಡಿದರೆ ಭೀಹಿ ಭಯಂ ಭವತಿ, ಅವರಿಗೆ ಅಂಧಂತಮಸ್ಸು ಮೊದಲಾದ ಅಥವಾ ಸಂಸಾರದಲ್ಲಿ ದುಃಖಾದಿ ಭಯ ಉಂಟಾಗುತ್ತೆ. ಶೈವಾದಿ ಮತಾನಿ ಅಪಿ ಅನೇನೇವ ಶ್ಲೋಕೇನ ನಿರಸ್ತಾನಿ ಭವಂತೀತಿ ಭಾವಃ. ಅದರಿಂದ ಶೈವಾದಿ ಮತವನ್ನು ಕೂಡ ಈ ಶ್ಲೋಕದಿಂದಲೇ ನಿರಾಕರಣೆ ಮಾಡದಂತೆ ಆಯಿತು. ಯಾಕೆ ದ್ವಿತೀಯ ಪರಮಾತ್ಮನಿಗಿಂತ ಬೇರೆಯಾದವರು ಬ್ರಹ್ಮರುದ್ರಾದಿಗಳು, ಅವರನ್ನು ದೈವತ್ವೇನ ಪರದೇವತಾತ್ವೇನ ನಾವು ಉಪಾಸನೆ ಮಾಡಿದರೆ ಅಥವಾ ತಿಳಿದರೆ ಅದರಿಂದ ಭಯ ಆಗುತ್ತೆ. ಶಿವಾದಯೋಪಿ ನ ಸರ್ವಥಾ ತ್ಯಾಜ್ಯಾಹ ಇತ್ಯಾಹ. ಅಷ್ಟೇ ಅಲ್ಲ, ರುದ್ರಾದಿಗಳನ್ನು ಸೇವಿಸಲೇಬಾರದು ಅಂತ ಅರ್ಥ ಅಲ್ಲ. ಸರ್ವಥಾ ನ ತ್ಯಾಜ್ಯ, ರುದ್ರಾದಿ ದೇವತೆಗಳ ಸೇವೆಯನ್ನೇ ಮಾಡಬಾರ್ದು, ಸರ್ವಥಾ ಬಿಡಬೇಕು ಎಂಬ ಅರ್ಥವೂ ಇಲ್ಲ. ಯಾಕಲ್ಲ? ಗುರುತ್ವೇನತು ತತ್ಸೇವಾ ಅಸೂಚಿ. ಪೂರ್ವ ವಿಶೇಷಣ ಪೂರ್ವಂ ವ್ಯಾಖ್ಯಾತ ಗುರುದೇವತಾತ್ಮಾಖ್ಯ ವಿಶೇಷಣ. ಹಿಂದೆ ಹೇಳಿದ್ದಾರೆ ಏನಂತ? ಗುರುದೇವತಾತ್ಮ ಎಂಬತಕ್ಕಂಥ ಪದ ಪೂರ್ವ ವಿಶೇಷಣಾತ್ ಅಂತ ಹೇಳಿದ್ರು. ಹಿಂದೆ ಹೇಳಿದಂಥ ವಿಶೇಷಣ ಯಾವುದದು? ವ್ಯಾಖ್ಯಾನ ಮಾಡಿರ್ತಕ್ಕಂಥ ಗುರುದೇವತಾತ್ಮ ಎಂಬತಕ್ಕಂಥ ವಿಶೇಷಣ. ಗುರುಭೂತ ದೇವತಾ ಭಜನೆ ಯತ್ನವಾನ್ ಇತ್ಯುಕ್ತವಾನ್ ಗುರುಭೂತ ದೇವತಾತ್ವೇನ ಶಿವಾದೇರಪಿ ಭಜನಂ ಅಸೂಚ. ದೈವತ್ವೇನ ಈಶಾದಿಗಳ ಭಜನೆ ಇಲ್ಲ, ಗುರುದೇವತಾತ್ಮ ಗುರುತ್ವೇನ ದೇವತೆಗಳನ್ನು ಭಜಿಸಬೇಕು. ಗುರುತ್ವೇನ ದೇವತಾಂ ಆತ್ಮ ಪ್ರಯತ್ನಪೂರ್ವಕವಾಗಿ ನಾವು ಭಜಿಸಲಿಕ್ಕೆ ಪ್ರವೃತ್ತಿ ಮಾಡಬೇಕು, ಭಜಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಗುರುಭೂತ ದೇವತಾ ಭಜನೆ, ಗುರುಭೂತ ಅಂದರೆ ಗುರುಗಳಾಗಿರ್ತಕ್ಕಂಥ ದೇವತೆಗಳು, ಅವರ ಭಜನೆ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಯತ್ನವಾನ್ ಅಂತ ಇತಿ ಉಕ್ತವಾನ್ ಈ ರೀತಿಯಲ್ಲಿ ಹೇಳಿದ್ದಾರೆ. ಅದರಿಂದ ಗುರುಭೂತ ದೇವತಾತ್ವೇನ ಶಿವಾದೇರಪಿ ಭಜನಂ ಅಸೂಚಿ. ಗುರುಗಳಾದಂತಹ ದೇವತೆಗಳಾದಂತಹ ಶಿವಾದಿಗಳನ್ನು ಭಜಿಸಲೇಬೇಕು ಅಂತ ಹೇಳಿದ್ದಾರೆ. ಪರದೇವತಾತ್ವೇನ ಭಜನಂ ನಿಷಿದ್ಧಮಿತ್ಯುಕ್ತಂ ಭವತಿ. ಅವರನ್ನ ಗುರು ದೇವತೆಗಳಾದಂತಹ ರುದ್ರಾದಿಗಳನ್ನು ಗುರುತ್ವೇನ ಭಜನೆ ಮಾಡಬೇಕು, ದೈವತ್ವೇನ ಪರದೇವತಾತ್ವೇನ ಉಪಾಸನೆಯನ್ನು ಮಾಡಬಾರದು. ಕಿಂಚ ಪೂರ್ವಶ್ಲೋಕಾಭ್ಯಾಂ ಸಾಕಾರ ಅಚ್ಯುತ ಪಾದಾರ್ಚನಾದಿ ಸೇವಾರೂಪಕರ್ಮಣಾಂ ಫಲಮನಪೇಕ್ಷ ಭಗವತ್ಯೇವ ಸಮರ್ಪ್ಯಮಾಣ ನಿವೃತ್ತಕರ್ಮಣಾಂಚ ಅಕುತಶ್ಚದ್ಭಯತ್ವಂ ಉಕ್ತ್ವಾ ಅಸ್ಮಿನ್ ಪದ್ಯದ್ವಯೇ ತತಃ ಅತ್ಯಂತ ವಿಭಿನ್ನತೆಯ ದ್ವಿತೀಯ ಶಬ್ದವಾಚ್ಯ ಕಾಮ್ಯಕರ್ಮ ಪ್ರವಾಹಸ್ಯ ಭಯಹೇತುತ್ವಂ ಉಕ್ತ್ವಾ ಶೃಣ್ವನ್ ಸುಭದ್ರಾಣಿ ಇತಿ ಅಂತಿಮ ಶ್ಲೋಕೆ ಪೂರ್ವೋಕ್ತ ನಿವೃತ್ತಿ ಕರ್ಮಾಣ್ಯೇವ ಸ್ಥಿರೀಕರೋತಿ ಇತಿ ವ್ಯಾಖ್ಯಾನಮಪಿ ಉಚಿತಂ. ಇದಕ್ಕೆ ಇನ್ನೊಂದು ರೀತಿ ಅರ್ಥ ಮಾಡ್ತಾ ಇದ್ದಾರೆ ಸರ್ವೋತ್ತಮ ತೀರ್ಥ. ದ್ವಿತೀಯ ತಮ್ಮ ಪೂರ್ವಾಶ್ರಮದಲ್ಲಿ ತಮ್ಮ ಭಂಡಾರಿಕೇರಿ ಮಠದಲ್ಲಿ ಬಂದಂಥ ಸನ್ಯಾಸಿಗಳು. ಇಲ್ಲಿ ಹಿಂದೆ ಹೇಳಿದಂಥ ಶ್ಲೋಕ ಯಾವುದು ಅಂತಂದರೆ ಅಕುತಶ್ಚಿತ್ ಭಯಮಚ್ಯುತಸ್ಯ ಅಂತ ಒಂದು ಶ್ಲೋಕ, ನಾರಾಯಣಾಯತಿ ಸಮರ್ಪಯೇತತ್ ಅಂತ ಈ ಶ್ಲೋಕ. ಈ ಶ್ಲೋಕಗಳಿಂದ ಏನು ಹೇಳಿದ್ದಾರೆ? ಸಾಕಾರ ಅಚ್ಯುತ ಪಾದಾರ್ಚನಾದಿ ಸೇವಾರೂಪ ಕರ್ಮಣಾಂ. ನಿರಾಕಾರ ಅಲ್ಲ, ಸಾಕಾರ. ಯಾಕೆ? ಪರಮಾತ್ಮನ ಪಾದ ಸೇವೆ ಮಾಡಬೇಕು. ಪಾದ ನಿರಾಕಾರ ಆದರೆ ಪಾದ ಇಲ್ಲಿರುತ್ತೆ, ಆಕಾರ ಇದ್ರೇ ಸಾಕಾರ ಆದರೆ ಪಾದ ಇರುತ್ತೆ. ಅದರಿಂದ ಸಾಕಾರ ಅಚ್ಯುತ ಪಾದಾರ್ಚನಾದಿ ಸೇವಾರೂಪ ಕರ್ಮಣಾಂ, ಇಂತಹ ಕರ್ಮ ಮತ್ತು ಅದು ಎಂಥದ್ದಾಗಿರಬೇಕು? ಫಲಮನಪೇಕ್ಷ ಭಗವತ್ತೇವ ಸಮರ್ಪ್ಯಮಾಣ ನಿವೃತ್ತ ಕರ್ಮಣ ಅಂತ. ಫಲ ಅಪೇಕ್ಷೆ ಇರಬಾರ್ದು, ಕರ್ಮಾನುಷ್ಠಾನ ಮಾಡಬೇಕು, ಭಗವಂತನಿಗೆ ಅರ್ಪಣೆ ಮಾಡಬೇಕು. ಫಲಾಪೇಕ್ಷೆಯನ್ನು ಬಿಟ್ಟು ಭಗವತ್ ಪ್ರೇರಣೆಯ ಕರ್ಮ ಮಾಡಿ ಭಗವಂತನ ಪ್ರೀತನಾಗಲಿ ಅಂತ ಅರ್ಪಣೆ ಮಾಡಿರಬೇಕು. ಇಂತಹ ಕರ್ಮಗಳಿದೆಯಲ್ಲ, ಇವುಗಳಿಂದಲೇ ಅಕುತಶ್ಚದ್ ಭಯಂ ಅಂತ ಹಿಂದೆ ಹೇಳಿದ್ರಲ್ಲ. ಅಕುತಶ್ಚದ್ ಭಯಮಚ್ಯುತಸ್ಯ ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಅಂತ ಅಲ್ಲಿ ಹೇಳಿದ್ದಾರಲ್ಲ. ಅಲ್ಲಿ ಆ ಅಕುತಶ್ಚಿತ್ ಭಯವನ್ನು ಹೇಳಿದ್ದಾರೆ. ಯಾವುದರಿಂದಲೂ ಭಯ ಇಲ್ಲ. ಯಾರಿಗೆ ಭಯ ಇಲ್ಲ? ಯಾರು
ಸಾಕಾರ ಅಚ್ಯುತಪಾದ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ, ಉಪಾಸನಾರೂಪ ಕರ್ಮ ಮಾಡ್ತಾ ಇದ್ದಾರೆ. ಹಾಗೆ ನಿವೃತ್ತ ಕರ್ಮ, ನಿವೃತ್ತ ಕರ್ಮ ಅಂದ್ರೇನು? ರಿಟೈರ್ಡ್ ಆದಮೇಲೆ ಮಾಡತಕ್ಕಂಥದ್ದು ಅಂತ ಅರ್ಥ ಅಲ್ಲ. ನಿವೃತ್ತ ಕರ್ಮ ಅಂತಂದರೆ ನಿವೃತ್ತರಾದಮೇಲೆ ಅಲ್ಲ, ಫಲಾಪೇಕ್ಷೆ ಬಿಟ್ಟು ಭಗವತ್ ಪ್ರೇರಣೆಯ ಕರ್ಮ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋದು, ಇದನ್ನೇ ನಿವೃತ್ತ ಕರ್ಮ ಅಂತ ಹೇಳ್ತಾರೆ. ಈ ಕರ್ಮ ಮಾಡುವವರಿಗೆ ಅಕುತಶ್ಚಿತ್ ಭಯ, ಯಾರಿಂದಲೂ ಭಯ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಏನಾಯಿತು? ಯಾರು ಇದಕ್ಕೆ ಬದಲಾಗಿ ಇತರ ದೇವತೆಗಳನ್ನು ಸರ್ವೋತ್ತಮತ್ವೇನ ಆರಾಧನಾ ರೂಪ ಕರ್ಮ ಮಾಡ್ತಾರೋ ಅಥವಾ ಕಾಮ್ಯ ಕರ್ಮವನ್ನು ಮಾಡ್ತಾರೋ ಅಂಥವರಿಗೆ ಭಯ ಇದೆ ಅಂತ ಹೇಳದಂತೆ ಆಯಿತು. ಅಸ್ಮಿನ್ ಪದ್ಯದ್ವಯೇ ತತಃ ಅತ್ಯಂತ ವಿಭಿನ್ನತೆಯ, ಹಿಂದೆ ಹೇಳಿದಂತಹ ಸಾಕಾರ ಪರಮಾತ್ಮನ ಸೇವಾದಿರೂಪವಾದ ಕರ್ಮ ಅಥವಾ ಭಗವಂತನಲ್ಲಿಯೇನೇ ಅರ್ಪಣೆ ಮಾಡಿರುವಂಥ ಫಲಾಪೇಕ್ಷೆ ಬಿಟ್ಟು ಮಾಡಿರುವಂಥ ಕರ್ಮ, ಇವುಗಳಿಗಿಂತ ಬೇರೆ ಅತ್ಯಂತ ವಿಭಿನ್ನತೆಯ ಭಿನ್ನವಾದಂಥದ್ದು ಯಾವುದು? ದ್ವಿತೀಯ ಶಬ್ದವಾಚ್ಯ ಕಾಮ್ಯಕರ್ಮ ಪ್ರವಾಹ. ಫಲಾಪೇಕ್ಷೆ ಇಟ್ಟುಕೊಂಡು ನಾನು ಮಾಡಿದ್ದು ಅಂತ ಕರ್ತೃತ್ವಾಭಿಮಾನ ಪುರಸ್ಸರವಾಗಿ ಕರ್ಮ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಲೇ ಇಲ್ಲ. ಇಂತಹ ಕರ್ಮಗಳ ಸಮುದಾಯ ಇದೆಯಲ್ಲ, ಅದು ಭಯಹೇತುತ್ವ ಮುಕ್ತ, ಅದು ಸಂಸಾರ ಭಯಕ್ಕೆ ಕಾರಣ ಇದೆ. ಪುನಃ ಪುನಃ ಅವನು ಕರ್ಮಣ ಬದ್ಧತೆ ಜಂತು, ಜೀವ ಕರ್ಮದಿಂದ ಬಂಧನಕ್ಕೊಳಗಾಗ್ತಾನೆ. ಎಂಥ ಕರ್ಮದಿಂದ ಅಂತಂದರೆ ಇಂತಹ ಕರ್ಮ, ಕಾಮ್ಯಕರ್ಮದಿಂದ ಬಂಧನಕ್ಕೆ ಒಳಗಾಗ್ತಾನೆ. ಗೀತಾ ಭಾಷ್ಯದಲ್ಲಿ ಬರ್ತಿತ್ತು ಮೊನ್ನೆ ಪಾಠದಲ್ಲಿ, ಕರ್ಮ ಬಂಧಕ ಅಲ್ಲ. ಯಾಕೆ? ಬುದ್ಧಿಯುಕ್ತೆ ಜಹಾತಿಹ ಓಭೆ ಸುಕೃತ ದುಷ್ಕೃತೆ. ಅಲ್ಲಿ ಸುಕೃತ ಅನ್ನೋದಕ್ಕೆ ಯಾವ ಕಾಮ್ಯ ಕರ್ಮದಿಂದ ಬಂದಿರತಕ್ಕಂಥ ಸುಕೃತ, ನಿಷ್ಕಾಮ ಕರ್ಮ ಬಂದಿರತಕ್ಕಂಥ ಸುಕೃತ ಬಿಡಲ್ಲ. ಯಾವ ಸಂಸಾರ ಬೀಜವಾದ ಕರ್ಮ ಯಾವುದು? ಸಂಸಾರ ಬೀಜವಾದ ಕರ್ಮ ಕಾಮ್ಯ ಕರ್ಮ, ಅದರಿಂದ ಬಂದಿರತಕ್ಕಂತಹ ಅದೇ ಈ ಸಂಸಾರ. ಕಾಮ್ಯ ಕರ್ಮಾನುಷ್ಠಾನ ಮಾಡಿದ್ರಿಂದ ಸಂಸಾರ ಬರುತ್ತೆ. ಭಯಹೇತುತ್ವ ಅದರದ್ದೇನಾಯಿತು? ಶೃಣ್ವನ್ ಸುಭದ್ರಾಣಿ ಇತಿ ಅಂತಿಮ ಶ್ಲೋಕೆ ಪೂರ್ವೋಕ್ತ ನಿವೃತ್ತಿ ಕರ್ಮಾಣ್ಯವ ಸ್ಥಿರೀಕರೋದು. ಇನ್ನು ಮುಂದೆ ಬರ್ತಕ್ಕಂತಹ ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೆ ಜನ್ಮಾನಿ ಕರ್ಮಾಣಿ ಚಯಾನಿ ಲೋಕೆ ಅಂತಿದೆ. ಇಲ್ಲಿ ಪುನಃ ಜನ್ಮಾನಿ ಕರ್ಮಾಣಿ ಕರ್ಮ ಅಂತ ಸುಭದ್ರಾಣಿ ಕರ್ಮಾಣಿ ಅದೆಲ್ಲ ಎಂಥದ್ದು ಅಂತಂದರೆ ಅದೇ ಕಾಮ್ಯಕರ್ಮ ಅಲ್ಲ, ಅದು ನಿವೃತ್ತ ಕರ್ಮ ಎಂಬುದಾಗಿ ಅದನ್ನೇ ದೃಢ ಮಾಡುತ್ತಾ ಇದ್ದಾರೆ. ಇತಿ ವ್ಯಾಖ್ಯಾನಮಪಿ ಉಚಿತ, ಇದು ಕೂಡ ಯೋಗ್ಯವೇ ಆಗುತ್ತೆ. ದೇಹಗೇಹಾದಿ ಇತ್ಯತ್ರ ಆದಿಶಬ್ದೇನ ದೇಹಗೇಹಾದ್ಯುಪಯುಕ್ತ ಕಾಮ್ಯಕರ್ಮಣಾಮಪಿ ಹೇಯಕೋಟೋ ಸಂಗೃಹೀತತ್ವಾತ್ ಪೂರ್ವೋತ್ತರ ಶ್ಲೋಕೇಶು ನಿವೃತ್ತಿ ಕರ್ಮಣಾಂ ಸ್ತೂಯಮಾನತ್ವಾಚ್ಚ ಮಧ್ಯೆ ಪ್ರಸಕ್ತ ಹೇಯ ಕಾಮ್ಯಕರ್ಮನಿಂದೈವ ನ್ಯಾಯ ಅಂತ ಹಿಂದೆ ಹೇಳಿದರು. ಅಲ್ಲಿ ದ್ವಿತೀಯಾಭಿನಿವೇಶತ ಅಂದರೆ ಏನರ್ಥ? ದೇಹಗೇಹಾದಿಗಳಲ್ಲಿ ಅಭಿಮಾನ ಅಂತ ಅರ್ಥ ಹೇಳಿದರು. ದೇಹಗೇಹ ಆದಿ ಶಬ್ದ ಇದೆ, ಆದಿ ಶಬ್ದದಿಂದ ಯಾವ್ದಿಟ್ಕೊಳ್ಬೇಕು ಅಂತಂದರೆ ಅಲ್ಲಿ ಕಾಮ್ಯಕರ್ಮಗಳು ಅಂತ. ದೇಹಗೇಹ ಉಳಿಬೇಕು ಅಂದರೆ ಕಾಮ್ಯಕರ್ಮ ಬೇಕು. ಅದಕ್ಕೆ ಹೇಳ್ತಾರೆ ದೇಹಗೇಹಾದಿ ಉಪಯುಕ್ತ. ಮನೆ ಬೇಕು ಅಂತಂದರೆ ಅವಾಗ ಕಾಮ್ಯಕರ್ಮ ಮಾಡಬೇಕು, ಮನೆ ಕಟ್ಟಬೇಕು ಅಂತ ಅಲ್ವಾ. ನಾನು ನಿಷ್ಕಾಮ ಕರ್ಮದಿಂದ ಇರ್ತೇನೆ ಅಂತಂದರೆ ಸ್ವಂತ ಮನೆ ಮಾಡಲಿಕ್ಕಾಗಲ್ಲ. ಹಾಗಾದರೆ ಅಲ್ಲಿ ಗೇಹಕ್ಕೆ ಮನಕ್ಕೆ ಕಾರಣವಾದದ್ದು ಕಾಮ್ಯಕರ್ಮ. ಹಾಗೆ ದೇಹ ಒಳ್ಳೆಯ ರೀತಿಯಲ್ಲಿ ದಷ್ಟಪುಷ್ಟವಾಗಿರಬೇಕು, ನಾನು ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಅನ್ಕೋಬೇಕು, ಜಿಮ್ಗೆ ಹೋಗ್ಬೇಕಾಗುತ್ತೆ. ಅವಾಗ ಒಳ್ಳೆಯ ದೇಹ ಬೆಳೆಸ್ಕೋಬೇಕು ಅಂತಂದರೆ ಅವಾಗ ಕಾಮ್ಯಕರ್ಮ ಮಾಡಬೇಕಾಗುತ್ತೆ. ಒಳ್ಳೆ ಊಟ ಮಾಡಬೇಕಾಗುತ್ತೆ, ಒಳ್ಳೆ ಸತ್ವಪೂರ್ಣವಾದ ಆಹಾರ ತಿನ್ನಬೇಕಾಗುತ್ತೆ, ತಿನ್ನಬಾರ್ದನ್ನು ತಿನ್ನಬೇಕಾಗುತ್ತೆ. ಇದೆಲ್ಲ ದೇಹ ಬೆಳೆಸಲಿಕ್ಕೆ ಮಾಡಬೇಕಾಗುತ್ತೆ. ಅದರಿಂದ ಆ ದೇಹಗೇಹ ಆದಿ ಪದದಿಂದ ದೇಹಗೇಹಕ್ಕೆ ಉಪಯುಕ್ತವಾದ ಕಾಮ್ಯಕರ್ಮ. ಅದನ್ನು ಏನು ಮಾಡಿದ್ದಾರೆ? ಹೇಯ ಕೋಟವು ಏನು ದೇಹಗೇಹಾದಿಗಳನ್ನು ಹೇಯ ಅಂತ ಹೇಳಿದ್ದಾರೋ ಕಾಮ್ಯಕರ್ಮವನ್ನು ಕೂಡ ತ್ಯಾಜ್ಯವಾದಂತಹ ಯಾವ ಭಾಗ ಇದೆಯೋ ಗುಂಪಿದೆಯೋ ಅದರಲ್ಲಿ ಸಂಗ್ರಹಣ ಮಾಡಿದ್ದಾರೆ. ಹಾಗೆಯೇ ಪೂರ್ವೋತ್ತರ ಶ್ಲೋಕೇಶು ಹಿಂದೆ ಹೇಳಿರ್ತಕ್ಕಂತಹ ಮನ್ಯೇ ಕುತಶ್ಚಿತ್ ಭಯಮಚ್ಯುತಸ್ಯ ಮೊದಲನೇ ಶ್ಲೋಕ, ಆಮೇಲೆ ನಾರಾಯಣಾಯೇತಿ ಸಮರ್ಪಯತೆ ಅಂತಕ್ಕಂಥ ಉತ್ತರ ಶ್ಲೋಕ, ಅಥವಾ ಇನ್ನೊಂದು ಶ್ಲೋಕ ಹೇಳಿದ್ರಲ್ಲ ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೆ ಅಂತಕ್ಕಂಥ ಈ ಶ್ಲೋಕ.
ಇದು ಪೂರ್ವೋತ್ತರದಲ್ಲಿದ್ದ ಶ್ಲೋಕ. ಅವುಗಳಲ್ಲಿ ನಿವೃತ್ತ ಕರ್ಮಣಾಂ ಸ್ತೂಯಮಾನತ್ವ, ನಿವೃತ್ತ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ಮ ಬಿಡಬೇಕು ಅಂತ, ಕರ್ಮ ಮಾಡಬೇಕು ಅಂತ ವಿರೋಧ ಬಂತಲ್ಲ. ಕಾಮ್ಯ ಕರ್ಮ ಬಿಡಬೇಕು, ನಿವೃತ್ತ ಕರ್ಮ ಮಾಡಬೇಕು, ವಿರೋಧ ಇರಬೇಕು. ಸ್ತೂಯಮಾನತ್ವಾಚ ಮಧ್ಯೆ ಪ್ರಸಕ್ತ ಹೇಯ ಕಾಮ್ಯ ಕರ್ಮನಿಂದೇವ ನ್ಯಾಯ ಅಂತ. ಆದ್ದರಿಂದ ಮೊದಲು ಕೊನೆಯಲ್ಲಿ ಎರಡು ಕಡೆಯಲ್ಲಿ ಸ್ತೋತ್ರ ಮಾಡಿದ್ದಾರೆ. ಮಧ್ಯದಲ್ಲಿ ಬಂದಿದ್ದು ಈ ದೇಹಗೇಹಾದಿಗಳು, ಆದ್ದರಿಂದ ಅದು ನಿಂದ್ಯವಾದದ್ದು ಎಂಬುದಾಗಿ ಅದನ್ನು ಸೇರಿಸಬೇಕು. ನಿಂದನೆಗೆ ಒಳಗಾದಂತಹ ವಿಷಯದಲ್ಲಿ ಅದನ್ನು ಸೇರಿಸಬೇಕು. ಅದು ಹೇಯವಾದಂಥ ಕಾಮ್ಯಕರ್ಮವನ್ನೇ ನಿಂದನೆ ಮಾಡಿದ್ದಾರೆ. ಇನ್ನು ತತ್ಕರ್ಮ ಸಂಕಲ್ಪ ವಿಕಲ್ಪಕಮ್ಮನೋ ಬುಧೋ ನಿರುಂಧ್ಯಾದಿತಿ ತತ್ರೈವ ಉಪಸಂಹಾರೆ ತತ್ ತಸ್ಮಾತ್ ಇತಿ ಪೂರ್ವೋಕ್ತವಯ ಹೇತುತ್ವಂ ನಿಮಿತ್ತೀಕೃತ್ಯ ಕರ್ಮಸು ಸಂಕಲ್ಪಂ ವಿಕಲ್ಪಂಚ ಕುರ್ವನ್ ಮನಃ ನಿರುಂಧ್ಯಾತ್ ಇತಿ ಕರ್ಮನಿಂದನೇನೈವ ನಿಗಮನಾಚ್ಚ ಪೂರ್ವ ದ್ವಿತೀಯ ದ್ವಯ ಶಬ್ದಾಭ್ಯಾಂ ಪ್ರವೃತ್ತಿ ಕರ್ಮಣಾಮೇವ ದುಃಖ ಹೇತುತ್ವಂ ವಾಚ್ಯಂ ಅಂತ. ಅಲ್ಲದೇನೆ ಮುಂದೆ ಇದೆ ಏನಂತ, ಅವಿದ್ಯಮಾನೋ ಅವಭಾತಿ ಹಿದ್ವಯೋ ಅಂತಕ್ಕಂಥ ಶ್ಲೋಕದಲ್ಲಿ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಮನಃ ನಿರುಂಧ್ಯಾತ್ ಅಂತಿದೆ. ಅದಕ್ಕೇನರ್ಥ ಅಂತಂದರೆ ತತ್ಕರ್ಮ ಸಂಕಲ್ಪ ವಿಕಲ್ಪಕಮ್ಮನೋ ಬುಧೋ ನಿರುಂಧ್ಯಾದಿತಿ ತತ್ರೈವ ಉಪಸಂಹಾರೆ. ಈ ಕೊನೆಯಲ್ಲಿ ಶ್ಲೋಕದಲ್ಲಿ ಕೊನೆಯಲ್ಲಿ ತತ್ ಅಂತಿದೆ. ತತ್ ಅಂದರೆ ತಸ್ಮಾತ್ ಅಂತ ಅರ್ಥ. ತಸ್ಮಾತ್ ಅಂತಂದರೆ ಈ ಕಾಮ್ಯಕರ್ಮಗಳು ದೇಹಗೇಹಾದಿಗಳು ಇದೆಲ್ಲವೂ ಕೂಡ ಭಯಕ್ಕೆ ಕಾರಣ ಆಗಿದೆ. ಆದ್ದರಿಂದ ಅಂತ ಅರ್ಥ. ತತ್ ತಸ್ಮಾತ್ ಪೂರ್ವೋಕ್ತ ಭಯ ಹೇತುತ್ವ ನಿಮಿತ್ತೀಕೃತ, ಹಿಂದೆ ಹೇಳಿರುವಂತಹ ಭಯಕ್ಕೆ ಕಾರಣ ಆಗಿದೆ ಅನ್ನೋದನ್ನೇ ಕಾರಣವಾಗಿಟ್ಟುಕೊಂಡು ಕರ್ಮಸು ಸಂಕಲ್ಪ ವಿಕಲ್ಪಕಂ ಕುರ್ವನ್ ಮನಃ ಅಂತ. ಈ ಕರ್ಮಗಳಲ್ಲಿ ಸಂಕಲ್ಪ ವಿಕಲ್ಪ ಮಾಡ್ತಕ್ಕಂಥದ್ದು ಮನಸ್ಸು. ಒಂದು ವಿಷಯ ಇವತ್ತು ಪಾಠಕ್ಕೆ ಇದೆ ಅಂತ ಗೊತ್ತಾಯಿತು, ಹೋಗೋಣ ಬೇಡವೋ ಅಂತ, ಹೋಗೋಣ ಅಂತ ಸಂಕಲ್ಪ, ಬೇಡ ಅಂತ ವಿಕಲ್ಪ. ಮುಂದಿನ ಸರ್ತಿ ಹೋದರೂ ಸರಿ, ಯಾಕೆಂದರೆ ಹೆಚ್ಚೇನು ಪಾಠ ಹೋಗಿರಲ್ಲ, ಅದು ಅರ್ಥ ಆಗ್ಬೋದು ಅಂತ ಅಂದ್ಕೊಂಡಿವಿ. ಈ ರೀತಿಯಲ್ಲಿ ಸಂಕಲ್ಪ ವಿಕಲ್ಪ ಯಾವುದೇ ಒಳ್ಳೆ ಕೆಲಸದಲ್ಲಿ ಹೀಗೆ ಮಾಡ್ತೇವೆ. ಅದರಿಂದ ಈ ಮನಸ್ಸು ಅಂತಕ್ಕಂಥದ್ದು ಸಂಕಲ್ಪ ವಿಕಲ್ಪಕವಾಗಿರ್ತಕ್ಕಂಥದ್ದು. ಅಂತಹ ಮನಸ್ಸನ್ನು ನಿರುಂಧ್ಯಾತ್, ಅದನ್ನು ನಾವು ನಿಗ್ರಹ ಮಾಡಿಕೊಳ್ಬೇಕು. ಅಂದರೆ ಈ ಕರ್ಮಗಳಲ್ಲಿಯೇನೇ ಆಸಕ್ತಿಯನ್ನು ಹೊಂದಿರತಕ್ಕಂಥ ಮನಸ್ಸನ್ನು ಪರಮಾತ್ಮನಲ್ಲಿ ಆಸಕ್ತವನ್ನಾಗಿ ಮಾಡಬೇಕು. ಹಾಗಾದರೆ ಕರ್ಮದ ಕಡೆ ಹರಿಯುವಂತಹ ಮನಸ್ಸನ್ನು ತಡೆದು ನಿರುಂಧನ ಮಾಡಿ ದೇವರ ಕಡೆ ಹರಿಸಬೇಕು. ಇತಿ ಕಾಮ್ಯಕರ್ಮ ನಿಂದನೇನೈವ ನಿಗಮನಾಚ. ಕಾಮ್ಯಕರ್ಮವನ್ನು ನಿಂದನೆ ಮಾಡಿ ಅದನ್ನು ಉಪಸಂಹಾರ ಮಾಡುತ್ತಾ ಇದ್ದಾರೆ. ಆದ್ದರಿಂದ ಪೂರ್ವ ದ್ವಿತೀಯ ದ್ವಯ ಶಬ್ದಾಭ್ಯಾಂ, ದ್ವಿತೀಯ ಮತ್ತು ದ್ವಯ ಎರಡಿದೆ. ಭಯಂ ದ್ವಿತೀಯಾಭಿನಿವೇಶತಃ ಅಂತ, ಆಮೇಲೆ ಅವಿದ್ಯಮಾನೋ ಅವಭಾತಿ ದ್ವಯ ಅಂತ ದ್ವಿತೀಯ ಮತ್ತು ದ್ವಯ ಅಂತ ಎರಡು ಶಬ್ದ ಇದೆ. ಈ ಶಬ್ದದಿಂದ ಯಾವುದನ್ನು ಹೇಳಿದ್ದಾರೆ? ಪ್ರವೃತ್ತಿ ಕರ್ಮಣಾಮೇವ ದುಃಖ ಹೇತುತ್ವ. ಪ್ರವೃತ್ತ ಕರ್ಮ ಇದೆಯಲ್ಲ, ಪ್ರವೃತ್ತ ಕರ್ಮ ಅಂದರೆ ಕಾಮ್ಯಕರ್ಮ, ಫಲಾಪೇಕ್ಷೆಯನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ, ಕರ್ತೃತ್ವಾಭಿಮಾನ ಪುರಸ್ಸರವಾಗಿ ಮಾಡ್ತಕ್ಕಂಥ, ಇದು ದುಃಖ ಹೇತು ಎಂಬುದಾಗಿ ಹೇಳಿದ್ದಾರೆ. ಅನ್ಯಥಾ ದ್ವಿತೀಯ ಜಗನ್ನಿಷೇಧ ಪರತ್ವೆ ಹೇತು ಸಾಧ್ಯಯೋ ವೈಯಧಿಕರಣ್ಯ ಪ್ರಸಂಗ. ಒಂದು ವೇಳೆ ಇಲ್ಲಿ ಕರ್ಮ ನಿಂದನೆ ಮಾಡಲಿಲ್ಲ, ಕಾಮ್ಯಕರ್ಮ ನಿಂದನೆ ಮಾಡಲಿಲ್ಲ ಅಂತಾದರೆ ಅವಾಗ ದ್ವಿತೀಯ ಅಂದರೆ ಏನರ್ಥ? ಜಗತ್ತು ಅಂತ ಅರ್ಥ. ಅವರು ಅರ್ಥ ಮಾಡಿದ್ದು, ಮಾಯಾವಾದಿಗಳ ಅರ್ಥ ಮಾಡಿದ್ದು ಏನು ಅರ್ಥ ಮಾಡಿದ್ದಾರೆ? ಭಯಂ ದ್ವಿತೀಯಾಭಿನಿವೇಶತಸ್ಯ, ಜಗತ್ತಿನಲ್ಲಿ ಒಂದು ವೇಳೆ ನಿಮಗೆ ಅಭಿಮಾನ ಇದೆ ಅಂತಾದರೆ ಭಯ ಅಂತ ಅರ್ಥ ಹೇಳೋದು. ಹಾಗಾದರೆ ಅದ್ವಿತೀಯ ಬ್ರಹ್ಮ ಒಬ್ಬನೇ, ದ್ವಿತೀಯವಾದದ್ದು ಸುಳ್ಳಾದ ಜಗತ್ತು ಅಂತ ಈ ರೀತಿಯಲ್ಲಿ ಅವರು ದ್ವಿತೀಯ ಪದದಿಂದ ಜಗನ್ನಿಷೇಧ ಬರುತ್ತೆ. ಜಗತ್ತು ಇಲ್ಲ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಅವಾಗ ಹೇತು ಸಾಧ್ಯಯೋ ವೈಯಧಿಕರಣ್ಯ ಪ್ರಸಂಗ ಅಂತ. ವೈಯಧಿಕರಣ್ಯ ವಿರುದ್ಧವಾದ ಅಧಿಕರಣ. ಈಗ ಧೂಮದಿಂದ ವನ್ಯನ ಸಾಧನೆ ಮಾಡ್ತೇವೆ. ಎಲ್ಲಿ ಸಾಧನೆ ಮಾಡೋದು? ಧೂಮ ಎಲ್ಲಿ ಪರ್ವತದಲ್ಲಿದೆಯೋ ಅಲ್ಲೇ ಪರ್ವತದಲ್ಲಿ ವನ್ಯ ಸಾಧನೆ ಮಾಡೋದು. ಹಾಗಾದರೆ ಹೇತು ಸಾಧ್ಯಗಳಿಗೆ ಸಮಾನಾಧಿಕರಣ ಇರಬೇಕು. ಹೇತು ಇದ್ದಲ್ಲಿ ಸಾಧ್ಯವನ್ನು ಸಾಧನೆ ಮಾಡೋದು ಅಂತ ನಿಯಮ ಇರೋದು.
ಆದರೆ ಇಲ್ಲಿ ಮಾತ್ರ ಏನಾಗ್ತಾ ಇತ್ತು, ಹೇತು ಸಾಧ್ಯಗಳಿಗೆ ವೈಯಾಧಿಕರಣ ಎಂಬತಕ್ಕಂಥದ್ದು ಬರ್ತಾ ಇತ್ತು ಅಂತ. ಹೇತು ಸಾಧ್ಯಗಳಿಗೆ ವೈಯಾಧಿಕರಣ. ಇಲ್ಲಿ ದುಃಖ ಹೇತುತ್ವ ಇರೋದು ಯಾವುದಕ್ಕೆ? ದುಃಖ ಕಾರಣತ್ವ ಇರೋದು ಕರ್ಮಗಳಿಗೆ, ನಿಷೇಧ ಮಾಡಿದ್ದು ಜಗತ್ತು. ದುಃಖ ಕಾರಣತ್ವ ಹೇತು, ಅದೇ ಸಾಧ್ಯ ಯಾವುದು? ತ್ಯಾಗ ಮಾಡಬೇಕು ಅಂತ. ದುಃಖ ಹೇತು ಯಾವುದರಲ್ಲಿ ಇದೆಯೋ, ದುಃಖ ಹೇತು ಯಾವುದೋ ಅದನ್ನು ತ್ಯಾಗ ಮಾಡಬೇಕು. ದುಃಖ ಹೇತು ಯಾವುದು? ಕರ್ಮ. ಹಾಗಾದ್ರೆ ಕರ್ಮವನ್ನು ಹೇಳಬೇಕು, ತ್ಯಾಗ ಮಾಡಬೇಕು ಅಂತ ಹೇಳಬೇಕು. ಅದು ಬಿಟ್ಟು ಜಗತ್ತನ್ನು ನೀವು ನಿಷೇಧ ಮಾಡ್ತೀರಾ ಅಂತಾದರೆ ಆವಾಗ ಹೇತು ಭಯ ಹೇತುತ್ವ, ದುಃಖ ಹೇತುತ್ವ, ಅದು ಹೇತು ಇರೋದೆಲ್ಲಿ? ಕರ್ಮದಲ್ಲಿ. ಸಾಧ್ಯ ತ್ಯಾಗ, ಯಾವುದನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಜಗತ್ತು. ಅದರಿಂದ ಹೇತು ಸಾಧ್ಯಗಳಿಗೆ ವೈಯಾಧಿಕರಣ ಬರ್ತಾ ಇತ್ತು. ಅನ್ಯಥಾ ದ್ವಿತೀಯ ಜಗನ್ ನಿಷೇಧ ಪರತ್ವ, ಒಂದು ವೇಳೆ ಜಗತ್ತನ್ನೇ ನಿಷೇಧ ಮಾಡ್ತಾ ಇದ್ದೀರಾ ಅಂತಾದರೆ ಆವಾಗ ಹೇತು ಸಾಧ್ಯಯೋ ವೈಯಾಧಿಕರಣ್ಯ ಪ್ರಸಂಗ. ಹೇತು ಯಾವುದು? ದುಃಖ ಹೇತುತ್ವ. ದುಃಖ ಹೇತುತ್ವ ಇರೋದು ಕರ್ಮದಲ್ಲಿ, ತ್ಯಾಗ ಮಾಡಿದ್ದು ಜಗತ್ತು, ತ್ಯಾಗ ಸಾಧ್ಯ. ಹಾಗಾದರೆ ತ್ಯಾಗ ಇರೋದು ಜಗತ್ತಿನಲ್ಲಿ, ಹೇತು ಇರೋದು ಕರ್ಮದಲ್ಲಿ ಅಂತ ಹೇತು ಸಾಧ್ಯಗಳಿಗೆ ವೈಯಾಧಿಕರಣ. ವೈಯಾಧಿಕರಣ ಬಂದರೆ ಕೆಲವು ಕಡೆಯಲ್ಲಿ ಬರುತ್ತೆ, ಕೆಲವು ಕಡೆಯಲ್ಲಿ ವೈಯಾಧಿಕರಣ ಇದ್ದರೂ ಕೂಡ ಅನುಮಿತಿ ಬರುತ್ತೆ, ಬರೋದೇ ಇಲ್ಲ ಅಂತಲ್ಲ. ವ್ಯಾಪ್ತಿ ಆ ರೀತಿ ಬಂದಿರಬೇಕು. ಎಲ್ಲಿ ಅಂತಂದರೆ ಊರ್ಧ್ವದೇಶ ವೃಷ್ಟಿಮಾನ್ ಅಧೋದೇಶೆ ನದೀಪುರ. ಹೌದು, ಕೆಳಗಡೆಯಲ್ಲಿ ನೀರು ಹರಿಯೋದು, ಮೇಲ್ಗಡೆ ಮಳೆ ಆಗಿದೆ ಅಂತ ಹೇಳೋದು ವೈಯಾಧಿಕರಣ ಇದೆ. ಅದಕ್ಕೆ ಸಮುಚಿತ ದೇಶ ಬರುತ್ತೆ. ಪಕ್ಷದಲ್ಲಿ ಹೇತು ಸಾಧ್ಯಗಳು ಬರಬೇಕು. ಊರ್ಧ್ವ ದೇಶ ಅನ್ನೋದು ಪಕ್ಷ, ವೃಷ್ಟಿ ಅನ್ನೋದು ಸಾಧ್ಯ. ಹೇತು ಯಾವುದು? ನದೀಪುರ ಅಂತ. ಅದೋ ದೇಶ ನದೀಪುರ, ಅದೇ ದೇಶ ನದೀಪುರ ಊರ್ಧ್ವ ದೇಶದಲ್ಲಿ ಇದೆಯಾ? ವಿರೋಧ ಅಲ್ಲ, ವೈಯಾಧಿಕರಣ. ಒಂದೇ ಅಧಿಕರಣದಲ್ಲಿ ಇಲ್ಲ, ವೈಯಾಧಿಕರಣ. ಆದರೂ ಅಲ್ಲಿ ಅನುಮಿತಿ ಬರುತ್ತೆ. ಹೌದು, ಅದು ಬರುತ್ತಲ್ಲ. ಯಾಕೆಂದರೆ ಅದೇ ರೀತಿಯಲ್ಲಿ ವ್ಯಾಪ್ತಿ ಜ್ಞಾನ ಬಂದಿದೆ. ಆದರೆ ಇಲ್ಲೀಗ ದುಃಖ ಹೇತುಕ್ಕೂ ಮತ್ತು ತ್ಯಾಗಕ್ಕೂ ನಮಗೇನು ವ್ಯಾಪ್ತಿ ಕಂಡಿದೆಯಲ್ಲ, ಮುಳ್ಳು ದುಃಖ ಹೇತು, ತ್ಯಾಗ ಮಾಡ್ತೇವೆ. ಹಾಗಾದರೆ ಯಾವುದು ದುಃಖ ಹೇತುವೋ ಅದರಲ್ಲೇ ತ್ಯಾಗ ಕಂಡಿರೋದು. ಅದರಿಂದಾಗಿ ಇಲ್ಲಿ ಸಾಮಾನಾಧಿಕರಣವೇ ಇರಬೇಕು. ವ್ಯಾಪ್ತಿ ಜ್ಞಾನ ಹೇಗೆ ಬಂದಿದೆಯೋ ಅದಕ್ಕೆ ಅನುಗುಣವಾಗಿ ಅನುಮತಿ ಬರೋದು. ಇಲ್ಲಿ ದುಃಖ ಹೇತುವಾದದ್ದಕ್ಕೂ ಮತ್ತು ತ್ಯಾಗ ವಿಷಯವಾದದ್ದಕ್ಕೂ ವೈಯಾಧಿಕರಣ ಎಲ್ಲೂ ಕಂಡಿಲ್ಲ, ಸಾಮಾನಾಧಿಕರಣ ಕಂಡಿರೋದು. ಹಾಗಾದರೆ ಇಲ್ಲಿ ಹೇತು ಸಾಧ್ಯಗಳಿಗೆ ಸಾಮಾನಾಧಿಕರಣ ಹೇಳಬೇಕು. ಅಲ್ಲಿ ಆಗಬೇಕಾದರೆ ವೈಯಾಧಿಕರಣ ಎಂಬತಕ್ಕಂಥದ್ದೇ ಕಂಡಿರೋದು, ಸಾಮಾನಾಧಿಕರಣ ಕಂಡಿಲ್ಲ. ವ್ಯಧಿಕರಣವಾದವುಗಳಿಗೇನೆ ಹೇತು ಸಾಧ್ಯ ಭಾವ ಹೇಳಬೇಕು ಅಲ್ಲಿ. ಇಲ್ಲಿ ಅದರಿಂದ ವ್ಯಾಪ್ತಿ ಜ್ಞಾನ ಹೇಗೆ ಬಂದಿದೆಯೋ ಅದಕ್ಕನುಗುಣವಾಗಿ ನಾವು ಅನುಮಾನ ಪ್ರಯೋಗ ಮಾಡೋದು. ಕರ್ಮ ತ್ಯಾಜ್ಯಂ ದುಃಖ ಹೇತುತ್ವ ಹೇಳಬೇಕು. ಕಾಮ್ಯಕರ್ಮ ಇದೆಯಲ್ಲ, ಕಾಮ್ಯಕರ್ಮ ತ್ಯಾಜ್ಯಂ ಅದಕ್ಕೆ ದುಃಖ ಹೇತುತ್ವ. ಜಗತ್ ಇಲ್ಲ, ಅದು ದುಃಖ ಹೇತು ಅಲ್ಲ, ಕಾಮ್ಯಕರ್ಮ. ಅದು ಜಗತ್ತಿನಲ್ಲಿ ಅಭಿಮಾನ ಇದೆಯಲ್ಲ, ಅದು ದುಃಖ ಹೇತು, ಅದು ತ್ಯಾಗ ಮಾಡಿ. ಜಗತ್ತನ್ನು ತ್ಯಾಗ ಮಾಡಬೇಕು, ಜಗತ್ತನ್ನು ಸುಳ್ಳು ಅಂತ ಹೇಳಬೇಕಾಗಿಲ್ಲ. ಅಸ್ಮಾಕಂತೂ ತೃತೀಯ ಅರ್ಥೆ ಸ್ಪಷ್ಟೈವ ಸಂಗತಿ ಅಂತ ನಮ್ಮ ಸಿದ್ಧಾಂತ ಪ್ರಕಾರ ಆವಾಗ ಈ ಕರ್ಮ ಎಂತಕ್ಕಂಥದ್ದು ದುಃಖ ಹೇತು ಆಗಿದೆ. ಆದ್ದರಿಂದಾಗಿ ದ್ವಿತೀಯ ದ್ವಯ ಎಂಬುದಾಗಿ ಅಂದರೆ ಕಾಮ್ಯಕರ್ಮಗಳು ಅಥವಾ ಹಿಂದೆ ಹೇಳಿದ ರೀತಿಯಲ್ಲಿ ದೇಹ ಗೇಹ ಎಲ್ಲವೂ ಕೂಡ ಅದರಲ್ಲಿ ಅಭಿಮಾನ ಎಂತಕ್ಕಂಥದ್ದು ಅದು ದುಃಖಕ್ಕೆ ಕಾರಣವಾಗಿದೆ, ಅದನ್ನು ಬಿಡಬೇಕು ಅಂತ.
ಪ್ರವೃತ್ತಿ ಕರ್ಮ ಎಂತಕ್ಕಂಥದ್ದು ದುಃಖಕ್ಕೆ ಕಾರಣ. ಪ್ರವೃತ್ತಿ ಕರ್ಮ ಎಂತಕ್ಕಂಥದ್ದು ದುಃಖಕ್ಕೆ ಕಾರಣ ಆಗಿದೆ ಅಂತಾದರೆ ಇದು ಮೂರನೇ ಅರ್ಥ. ಮೊದಲನೇ ಅರ್ಥ ದೇಹಗೇಹಾದಿ, ಎರಡನೇದು ರುದ್ರಾದಿಗಳು, ಮೂರನೇದು ಅಥವಾ ನಿರ್ಗುಣ ಬ್ರಹ್ಮ, ಎರಡನೇದು ನಿರ್ಗುಣ ಬ್ರಹ್ಮ ಅಥವಾ ರುದ್ರಾದಿಗಳು, ಮೂರನೇದು ಪ್ರವೃತ್ತ ಕರ್ಮ. ಮೊದಲನೇದು ದೇಹಗೇಹಾದಿ, ಎರಡನೇದು ನಿವೃತ್ತ ಕರ್ಮ ಅಲ್ಲ ನಿರ್ಗುಣ ಬ್ರಹ್ಮ ಅಥವಾ ಇದು ರುದ್ರಾದಿಗಳು, ಮೂರನೇದು ಪ್ರವೃತ್ತ ಕರ್ಮ. ಅದು ದುಃಖ. ಅಂದರೆ ನಾವು ಹೇಳ್ತಕ್ಕಂಥದ್ದು ನಮ್ಮದ ಪ್ರಕಾರ ತೃತೀಯ ಅರ್ಥ ಸ್ಪಷ್ಟವ ಸಂಗತಿ. ಮೂರನೇ ಅರ್ಥ ಕರ್ಮಾದಿಗಳಲ್ಲ, ಅದು ಅಭಿನಿವೇಶತಃ ಭಯಂಸ ಕಾಮ್ಯಕರ್ಮ, ಪ್ರವೃತ್ತ ಕರ್ಮ. ಆ ಪ್ರವೃತ್ತ ಕರ್ಮ ಭಯ ಆಗುತ್ತೆ. ಹೌದು, ಪ್ರವೃತ್ತ ಕರ್ಮ, ಪ್ರವೃತ್ತಿ ಕರ್ಮ ಅಲ್ಲ, ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ, ಅದನ್ನು ತ್ಯಾಗ ಮಾಡಬೇಕು. ದೇಹಗೇಹಾದ್ಯರ್ಥತ್ವೇಪಿ ತತ್ ತಸ್ಮಾತ್ ದೇಹಗೇಹಾದೀನಾಂ ದುಃಖದತ್ವಾತ್ ಐಹಿಕಾಮುಷ್ಮಿಕ ಅನಿತ್ಯ ದೇಹಗೇಹಾದಿ ಸಾಧಕ ಕಾಮ್ಯಕರ್ಮಣಿ ಮನಃ ನಿರುಂಧ್ಯಾದಿತಿ ಸಂಗತಿ ಸಂಭವಾತ್. ನಮ್ಮಲ್ಲಿ ಆಗಬೇಕಾದರೆ ದೇಹಗೇಹಾದಿಗಳು ದುಃಖಕ್ಕೆ ಕಾರಣ ಆಗಿದೆ. ದೇಹಗೇಹಾದಿಗಳು ದುಃಖಕ್ಕೆ ಕಾರಣ ಆಗಿದ್ದರೂ ಕೂಡ ಏನಾಯಿತು? ದೇಹಗೇಹಾದೀನಾಂ ದುಃಖದತ್ವಾತ್ ಐಹಿಕ ಆಮುಷ್ಮಿಕ ಅನಿತ್ಯ ದೇಹಗೇಹಾದಿ ಸಾಧಕ ಕಾಮ್ಯಕರ್ಮಣಿ ಮನೋನಿರಂಧತ್ತ. ಈ ದೇಹಗೇಹಾದಿಗಳಿದೆಯಲ್ಲ ಅದು ದುಃಖಕ್ಕೆ ಕಾರಣ ಆಗಿದೆ. ಆ ಗೇಹಾದಿಗಳಿಗೆ ಸಾಧಕವಾದದ್ದು ಕಾಮ್ಯಕರ್ಮ. ದೇಹಗೇಹಾದಿಗಳು ದುಃಖಕ್ಕೆ ಕಾರಣ ಆಗಿದೆ, ದುಃಖಕ್ಕೆ ಕಾರಣ ಆಗಿರ್ತಕ್ಕಂಥ ದೇಹಗೇಹಾದಿಗಳಿಗೆ ಸಾಧಕವಾದದ್ದು ಕಾಮ್ಯಕರ್ಮ. ಅಂದರೆ ಕಾಮ್ಯಕರ್ಮದಲ್ಲಿಯೂ ಕೂಡ ಮನಸ್ಸನ್ನು ನಿರುಂಧ, ಮನಸ್ಸನ್ನು ನಾವು ತಡೆಯಬೇಕು. ಕಾಮ್ಯಕರ್ಮದಲ್ಲಿ ಮನಸ್ಸನ್ನು ಇಡಬಾರದು ಅಂತ ಈ ರೀತಿಯಲ್ಲಿ ಹೇಳಿದ್ದು ಕೊಡುತ್ತೆ. ದೇಹಗೇಹಾದಿಗಳಿಗೆ ದುಃಖದತ್ವವನ್ನು ಹೇಳಿದರೂ ಕೂಡ ದೇಹಗೇಹಾದಿಗಳಿಗೆ ಸಾಧಕವಾಗಿರ್ತಕ್ಕಂಥ ಕಾಮ್ಯಕರ್ಮವನ್ನು ತ್ಯಾಗ ಮಾಡಬೇಕು ಅಂತ ಹೇಳಿದ್ದು ಕೊಡುತ್ತೆ. ಎರಡು ರೀತಿಯಲ್ಲಿ ನಮ್ಮಲ್ಲಿ ಕೊಡುತ್ತೆ. ನಿರ್ಗುಣ ಶಿವಾದ್ಯರ್ಥತ್ವೇಪಿ ತಸ್ಮಾತ್ ನಿರ್ಗುಣ ಶಿವಾದ್ಯಾಗ್ರಹಸ್ಯ ದುಃಖ ಹೇತುತ್ವಾತ್ ತದುಪಾಸನಾದಿ ಕರ್ಮಣಿ ಮನೋನಿರುಂಧ್ಯಾದಿತಿ ಸಂಗತಿ ಸಂಭವ. ಹಾಗಾದರೆ ಏನಾಗುತ್ತೆ? ನಿರ್ಗುಣ ದ್ವಿತೀಯಾಭಿನಿವೇಶತಃ, ಸಗುಣ ಬ್ರಹ್ಮನಿಗಿಂತ ದ್ವಿತೀಯ ನಿರ್ಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮನ ಅಭಿನಿವೇಶದಿಂದ ದುಃಖ ಆಗುತ್ತೆ. ಹಾಗಾದ್ರೆ ಏನಾಯಿತು? ಮನೋನಿರುಂಧ್ಯಾತ್. ಹಾಗಾದರೆ ನಿರ್ಗುಣ ಬ್ರಹ್ಮನಲ್ಲಿ ಮನಸ್ಸಿಡಬೇಡ ಅಂತ ಆಗುತ್ತೆ. ಹಾಗೆ ದ್ವಿತೀಯಾಭಿನಿವೇಶತಃ ರುದ್ರಾದಿಗಳನ್ನು ಸರ್ವೋತ್ತಮ ಅಂತ ತಿಳಿದರೆ ಭಯಂ ಸ್ಯಾತ್, ಆದ್ದರಿಂದ ನಿರುಂಧ್ಯಾತ್. ರುದ್ರಾದಿಗಳನ್ನು ಸರ್ವೋತ್ತಮ ಎಂಬುದಾಗಿ ತಿಳಿಬೇಡ ಅಂತ ಅರ್ಥ ಆಗುತ್ತೆ. ನಿರ್ಗುಣ ಶಿವಾದ್ಯರ್ಥತ್ವೇಪಿ, ದ್ವಿತೀಯ ಶಬ್ದಕ್ಕೆ ನಿರ್ಗುಣ ಅಥವಾ ಶಿವಾದಿಗಳು ಅಂತ ಅರ್ಥ ಮಾಡಿದ್ರೆ ಆವಾಗ ತಸ್ಮಾತ್ ಅಂದರೆ ನಿರ್ಗುಣ ಶಿವಾದ್ಯಾಗ್ರಹಸ್ಯ ದುಃಖ ಹೇತುತ್ವ. ನಿರ್ಗುಣನಾದ ಬ್ರಹ್ಮನಲ್ಲಿ ಅಭಿಮಾನ ಇದ್ದರೆ, ಅಸ್ವತಂತ್ರರಾದ ರುದ್ರಾದಿಗಳಲ್ಲಿ ಸರ್ವೋತ್ತಮತ್ವೇನ ಅಭಿಮಾನ ಇದ್ದರೆ ಅದು ದುಃಖಕ್ಕೆ ಕಾರಣವಾಗಿದೆ. ಅದರಿಂದ ಏನಾಯಿತು? ತದುಪಾಸನಾದಿ ಕರ್ಮಣಿ ಮನೋನಿರುಂಧ್ಯಾತ್. ಅಂತಹ ನಿರ್ಗುಣ ಬ್ರಹ್ಮನ ಉಪಾಸನೆ, ಅದರಲ್ಲಿ ಮನಸ್ಸನ್ನು ನಿರುಂಧ್ಯಾತ್, ತಡೆಯಬೇಕು. ಇದೆಲ್ಲ ಪ್ರವೃತ್ತ ಕರ್ಮವೇ ಆಗುತ್ತೆ, ದುಃಖಕ್ಕೆ ಕಾರಣ ಆಗುತ್ತೆ. ಹೌದು, ನಿಷ್ಕಾಮ ಕರ್ಮದಲ್ಲಿ ಪ್ರವೃತ್ತಿ ಆಗಬೇಕು. ರುದ್ರಾದಿಗಳನ್ನು ನಾವು ದ್ವಿತೀಯ ಅಂತ ಇಟ್ಕೊಂಡಾಗ ಅವರಲ್ಲಿ ಸರ್ವೋತ್ತಮತ್ವೇನ ಅಭಿನಿವೇಶ, ಅದು ದುಃಖಕ್ಕೆ ಕಾರಣ ಆಗಿದೆ. ಆದ್ದರಿಂದ ಅದು ಪ್ರವೃತ್ತಿ ಕರ್ಮ ಅಂತಲ್ಲ, ಸರ್ವತಾ ತ್ಯಾಜ್ಯ. ಅದನ್ನು ನಾವು ಮನೋನಿರುಂಧ್ಯ, ಆ ವಿಷಯದಲ್ಲಿ ಮನಸ್ಸನ್ನು ನಾವು ತಡೆಯಬೇಕು. ಗುರುತ್ವನ ಉಪಾಸನೆ ಮಾಡಿದ್ರೆ ಇಲ್ಲ. ಪ್ರವೃತ್ತಿ ಕರ್ಮ ಮಾಡಬಾರ್ದು, ನಿವೃತ್ತ ಕರ್ಮ ಮಾಡಬೇಕು. ಪ್ರವೃತ್ತ ಕರ್ಮ ಬಿಡಬೇಕು, ಕಾಮ್ಯಕರ್ಮ ಬಿಡಬೇಕು. ಕಾಮ್ಯಕರ್ಮ ಬಿಡಬೇಕು ಅಂದರೆ ಕಾಮ ಬಿಡಬೇಕು ಅಂತ ಅರ್ಥ, ಕರ್ಮ ಬಿಡಬೇಕು ಅಂತ ಅರ್ಥ ಅಲ್ಲ. ಕಾಮ್ಯಕರ್ಮ ಬಿಡಬೇಕು ಅಂತ, ಕರ್ಮ ಬಿಡಬೇಕು ಅಂತ ಅರ್ಥ ಅಲ್ಲ. ಕರ್ಮ ಮಾಡಬೇಕು, ಫಲಾಪೇಕ್ಷೆ ಬಿಡಬೇಕು. ಕಾಫಿ ಕುಡಿಬಾರ್ದು ಅಂತಂದರೆ ಹಾಲು ಕುಡಿಬಾರ್ದು ಅಂತ ಆಯ್ತು, ಕಾಫಿಗೆ ಹಾಲು ಹಾಕಿರುತ್ತೆ. ಹಾಲು ಕುಡಿಬಾರ್ದು ಅಂತ ಅರ್ಥ ಅಲ್ಲ,
ಅಲ್ವಾ? ಕಾಫಿ ಕುಡಿಬಾರ್ದು ಅಂತಂದರೆ ನೀವು ಕಾಫಿಗೆ ಹಾಲು ಹಾಕಿರ್ತಾರೆ, ಹಾಗಾದರೆ ಹಾಲು ಕುಡಿಬಾರ್ದು ಅಂತ ಅರ್ಥ. ಹಾಲು ಮಿಶ್ರಿತವಾದ ಕಾಫಿ ಕುಡಿಬಾರ್ದು ಅಂತ ಅರ್ಥ. ಹಾಲೇ ಕುಡಿಬಾರ್ದು ಅಂತಲ್ಲ, ಹಾಲು ಕುಡಿಬೋದು. ಅಲ್ಲಿ ಕೆಲವರು ಅದು ಡಿಕಾಕ್ಷನ್ಗೆ ಹಾಲು ಹಾಕಿರ್ತೀವಿ, ಅದರಿಂದ ಪರವಾಗಿಲ್ಲ ಅಂತ ಹೇಳಿ ಅದು ಬೇರೆ ತಗೊಳ್ತಾರೆ. ತವತು ದ್ವಿತೀಯ ಜಗದಾಗ್ರಹಸ್ಯ ದುಃಖ ಹೇತುತ್ವೇ ದ್ವಿತೀಯ ಜಗತ್ತೇವ ಮನೋನಿರೋಧ ವಕ್ತವ್ಯ ಕರ್ಮ ಮಾತ್ರ ಮನೋನಿರೋಧಸ್ಯ ಕಾ ಸಂಗತಿ. ಹಾಗಾದರೆ ದ್ವಿತೀಯ ಜಗತ್ತು, ಅದರಲ್ಲಿ ಅಭಿನಿವೇಶ, ಅದು ದುಃಖಕ್ಕೆ ಕಾರಣ ಆಗಿದೆ ಅಂತಾದರೆ ಏನು ಹೇಳಬೇಕಾಗಿತ್ತು ಅಂತಂದರೆ ಆವಾಗ ಜಗತ್ತೇವ ಮನೋನಿರೋಧ, ಜಗತ್ತಿನಲ್ಲಿ ಮನಸ್ಸನ್ನು ತಡೆಯಬೇಕು ಅಂತ. ಯಾಕೆ? ಜಗತ್ತು ದುಃಖಕ್ಕೆ ಕಾರಣ, ಜಗತ್ತಿನಲ್ಲಿ ಮನಸ್ಸನ್ನು ಇಡಬಾರ್ದು ಅಂತ ಹೇಳಬೇಕಾಗಿತ್ತು. ಕರ್ಮವನ್ನು ನಿರುಂಧ್ಯಾತ್ ಅಂತ ಕೇಳಿದ್ರು, ಸಂಗತಿಯೇ ಇಲ್ಲ ಅಂತ ಆಯ್ತು. ನಿಮ್ಮತ ಪ್ರಕಾರ ದ್ವಿತೀಯಾಭಿನಿವೇಶತಃ ಭಯಂ ಸ್ಯಾತ್, ಆಮೇಲೆ ತತ್ಕರ್ಮ ಸಂಕಲ್ಪ ವಿಕಲ್ಪಕಂ ಬುಧಃ ತತ್ರೈವ ನಿರುಂಧ್ಯಾತ್ ಅಂತ ಇದೆ. ಹಾಗಾದರೆ ಅಲ್ಲಿ ಸಂಕಲ್ಪ ವಿಕಲ್ಪಕವಾದ ಮನಸ್ಸು, ಅದನ್ನು ಜಗತ್ತಿನಲ್ಲಿ ನಿರುಂಧ್ಯಾತ್ ಅಂತ ಹೇಳಬೇಕಾಗಿತ್ತು, ಕರ್ಮದಲ್ಲಿ ನಿರುಂಧ್ಯಾತ್ ಅಂತ ಯಾಕೆ ಹೇಳಿದರು? ಯಾಕೆ? ನಿಮ್ಮತ ಪ್ರಕಾರ ದುಃಖಕ್ಕೆ ಕಾರಣವಾದದ್ದು ಜಗತ್ತು, ಜಗತ್ತಿನಲ್ಲಿ ಅಭಿನಿವೇಶ ಅಂತಕ್ಕಂಥದ್ದು ದುಃಖಕ್ಕೆ ಕಾರಣ ಅಂತ ಹೇಳಿದ್ದೀರಾ. ಹಾಗಾದೇನು ಹೇಳಬೇಕಾಗಿತ್ತು? ಕರ್ಮ ನಿರುಂಧ್ಯಾತ್ ಅಲ್ಲ, ಜಗತ್ತು ನಿರುಂಧ್ಯಾತ್ ಅಂತ, ಜಗತ್ತಿನಲ್ಲಿ ನಿರುಂಧ್ಯಾತ್ ಅಂತ ಹೇಳಬೇಕಾಗಿತ್ತು. ಜಗತ್ತೇವ ಮನೋನಿರೋಧ ವಕ್ತವ್ಯ ಕರ್ಮ ಮಾತ್ರ ಮನೋನಿರೋಧಸ್ಯ ಕಾ ಸಂಗತಿ. ಎಲ್ಲ ಕರ್ಮಗಳನ್ನು, ಎಲ್ಲ ಕಾಮ್ಯ ಕರ್ಮಗಳನ್ನು ನೀವು ಬಿಡಬೇಕು, ಅಲ್ಲಿ ಮನಸ್ಸಿನ ಪ್ರವೃತ್ತಿ ಇರಬಾರ್ದು ಅಂತ ಯಾಕೆ ಹೇಳಿತ್ತು? ನಹಿ ಯಜ್ಞಾದಿಕಂ ಜಗತ್ಸಾಧಕಂ ಜಗದುಪಾಸನಾದಿ ಕರ್ಮವ ಕಸ್ಯಚಿನ್ಮತೆ ಪ್ರಸಕ್ತಂ. ಎಲ್ಲಿಯಾದರೂ ಕೂಡ ಜಗತ್ತಿಗೆ ಸಾಧಕವಾಗಿರ್ತಕ್ಕಂತಹ ಯಜ್ಞಾದಿಗಳು ಅಥವಾ ಜಗತ್ ಸಾಧಕಂ ಜಗತ್ ಉಪಾಸನಾದಿ ಕರ್ಮವ, ಜಗತ್ತಿಗೆ ಸಾಧಕವಾದದ್ದು ಜಗದುಪಾಸನಾದಿ ಕರ್ಮ ಎಲ್ಲಿಯಾದರೂ ಪ್ರಸಕ್ತವಾಗಿದೆಯಾ? ಜಗದುಪಾಸನಾ ಕರ್ಮ ಅಂದರೆ ಜಗದುಪಾಸನಾ ಕರ್ಮ ಅಂತ ಹೇಳಬೇಕಾಗಿತ್ತು. ಜಗದುಪಾಸನಾ ಎಂಬತಕ್ಕಂಥದ್ದು ಯಾರೂ ಹೇಳೋದೇ ಇಲ್ಲ, ಯಾರ ಮತದಲ್ಲಿಯೂ ಕೂಡ ಜಗತ್ತನ್ನು ಉಪಾಸನೆ ಮಾಡಬೇಕು ಅಂತ ಹೇಳಲೇ ಇಲ್ಲ, ಪ್ರಸಕ್ತವೇ ಆಗಿಲ್ಲ. ಪ್ರಸಕ್ತವಾದದ್ದನ್ನು ನಿಷೇಧ ಮಾಡಬೇಕು, ಅಪ್ರಸಕ್ತವಾದದ್ದನ್ನು ನಿಷೇಧ ಮಾಡಬಾರ್ದು. ಸುಮ್ಮನೆ ನಾ ಕಳ್ಳ ಅಲ್ಲ ಅಂತ ಹೇಳ್ಕೊಂಡು ಹೋದರೆ ಕಳ್ಳ ಅಂತ ಗೊತ್ತಾಗುತ್ತೆ ಅಲ್ವಾ? ಅಪ್ರಸಕ್ತವಾದದ್ದನ್ನು ನಿಷೇಧ ಮಾಡಬಾರ್ದು. ಇಲ್ಲೀಗ ಜಗತ್ತಿನ ಉಪಾಸನಾ ರೂಪವಾದ ಕರ್ಮ ಅದು ಪ್ರಸಕ್ತವೇ ಆಗಿಲ್ಲ. ಒಂದು ವೇಳೆ ಜಗತ್ತು ಉಪಾಸನಾ ರೂಪವಾದ ಕರ್ಮವನ್ನು ನಿರಾಕರಣೆ ಮಾಡ್ತೀರಾ ಅಂತಂದರೆ ಅಪ್ರಸಕ್ತವಾದದ್ದನ್ನು ನಿಷೇಧ ಮಾಡಿದಂತೆ ಆಗುತ್ತೆ. ಯಜ್ಞಾದಿಗಳು ಜಗತ್ಸಾಧಕ ಎಂಬುದಾಗಿಯೂ ಪ್ರಸಕ್ತವಾಗಿಲ್ಲ. ಯಜ್ಞಾದಿಗಳು ಜಗತ್ಸಾಧಕ ಎಂಬುದಾಗಿಯೂ ಪ್ರಸಕ್ತವಾಗಿಲ್ಲ, ಅದನ್ನು ನಿರಾಕರಣೆ ಮಾಡಬೇಕಾಗಿಲ್ಲ. ಜಗದುಪಾಸನಾ ಕರ್ಮ ಎಂಬತಕ್ಕಂಥದ್ದು ಪ್ರಸಕ್ತವಾಗಿಲ್ಲ, ಅದನ್ನು ನಿರಾಕರಣೆ ಮಾಡಬೇಕಾಗಿಲ್ಲ. ಅತಃ ಪರಮತೆ ಸುಸ್ಥೈವ ಅಸಂಗತಿ. ಅದರಿಂದ ಮಾಯಾವಾದಿಗಳ ಮತದಲ್ಲಿ ಅಸಂಗತಿ, ಸಂಗತವಾದದ್ದು ಅಲ್ಲದೇ ಇರತಕ್ಕಂಥ, ಪ್ರಸಕ್ತವಾದದ್ದೇ ಇದನ್ನು ಹೇಳ್ತಾ ಇದ್ದಾರೆ ಅಂತಕ್ಕಂಥ ಅಸಂಗತಿ ಇದ್ದೇ ಇದೆ. ಸುಸ್ಥೈವ ಅಂದರೆ ಗಟ್ಟಿಯಾಗಿದೆ, ಬರೀ ಇದೇ ಅಲ್ಲ, ಗಟ್ಟಿಯಾಗಿದೆ. ಉಕ್ತರೀತ್ಯ ನಿವೃತ್ತಿ ಕರ್ಮಣಾಂ ಅಂಗೀಕೃತತ್ವಾತ್ ಸಾಧಾರಣೋಪ್ಯಾಯಂ ಕರ್ಮಕ ಶಬ್ದ ಪ್ರವೃತ್ತಿ ಕರ್ಮ ಮಾತ್ರ ಪರಹ ಅಲ್ಲ. ತತ್ಕರ್ಮ ಸಂಕಲ್ಪ ವಿಕಲ್ಪಕಮ್ಮನೋ ಬುಧೋ ನಿರುಂಧ್ಯಾತ್ ಅಂತಿದೆ, ಕರ್ಮ ಅಂತ ಅಷ್ಟೇ ಇದ್ದಾರೆ. ಕರ್ಮ ಅಂದರೆ ನಿವೃತ್ತ ಕರ್ಮವನ್ನು ಕೂಡ ಬಿಡಬೇಕು ಅಂತ ಆಯ್ತಲ್ಲ, ಕರ್ಮ ನಿರುಂಧ್ಯಾತ್ ಅಂತಿದೆ. ಹಾಗಾದರೆ ಕರ್ಮ ಅಂದರೆ ನಿವೃತ್ತ ಕರ್ಮವೂ ಆಯಿತು ಅಂತಂದ್ರೆ ಅದಕ್ಕೆ ಹೇಳ್ತಾರೆ ನಿವೃತ್ತ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಉಕ್ತ ರೀತ್ಯ ನಿವೃತ್ತ ಕರ್ಮಣ ಅಂಗೀಕೃತತ್ವ, ನಿವೃತ್ತ ಕರ್ಮ ಬೇಕು ಅಂತ ಹೇಳಿದ್ದಾರೆ. ಏನು ಹಿಂದೆ ಹೇಳಿದ್ರಲ್ಲ, ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೇ ಜನ್ಮಾನಿ ಕರ್ಮಾಣಿ ಚ ಅಂತ ಅಲ್ಲಿ
ಸತ್ಕರ್ಮಗಳೇನಿದೆ, ಸದ್ಧರ್ಮ ಏನಿದೆ, ನಿವೃತ್ತ ಕರ್ಮ ಏನಿದೆ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾದರೆ ತತ್ಕರ್ಮ ನಿರುಂಧ್ಯಾತ್ ಅಂತಿದೆಯಲ್ಲ, ಯಾವ ಕರ್ಮ ಇಟ್ಕೊಳ್ಬೇಕು? ಸ್ವೀಕಾರ ಮಾಡದೇ ಇರತಕ್ಕಂಥ ನಿಂದ್ಯವಾದ ಕಾಮ್ಯಕರ್ಮವನ್ನೇ ಇಟ್ಕೊಳ್ಬೇಕು. ಉಕ್ತರೀತ್ಯ ನಿವೃತ್ತ ಕರ್ಮಣಾಂ ಅಂಗೀಕೃತತ್ವಾತ್ ಸಾಧಾರಣೋಪಿ ಅಯಂ ಕರ್ಮ ಶಬ್ದ. ಕರ್ಮ ಶಬ್ದ ಸಾಧಾರಣ, ನಿವೃತ್ತ ಕರ್ಮವನ್ನು ಹೇಳುತ್ತೆ, ಪ್ರವೃತ್ತ ಕರ್ಮವನ್ನು ಹೇಳುತ್ತೆ. ಆದರೆ ಇಲ್ಲಿ ನಾವು ಪ್ರವೃತ್ತ ಕರ್ಮನೇ ಇಟ್ಕೊಳ್ಬೇಕು. ಕರ್ಮ ಶಬ್ದ ಪ್ರವೃತ್ತಿ ಕರ್ಮ ಮಾತ್ರ ಪರ ಅಂದರೆ ತತ್ಕರ್ಮ ನಿರುಂಧ್ಯ. ಕರ್ಮ ನಿರುಂಧ್ಯಾತ್ ಅಂತಂದರೆ ಪ್ರವೃತ್ತ ಕರ್ಮವನ್ನು ಬಿಡಬೇಕು. ಪ್ರವೃತ್ತಿ ಕರ್ಮ ಪ್ರವೃತ್ತ ಕರ್ಮ ಅಂತಲೇ ಹೇಳಿ. ಅದರಿಂದ ಯಾವುದು ಪುನಃ ಸಂಸಾರ ಪ್ರವೃತ್ತಿಗೆ ಕಾರಣವೋ ಅದು ಪ್ರವೃತ್ತ ಕರ್ಮ. ಪ್ರವೃತ್ತಿಗೆ ಕಾರಣವಾದ ಕರ್ಮ ಪ್ರವೃತ್ತಿ ಕರ್ಮ, ಅದು ಪ್ರವೃತ್ತ ಕರ್ಮ. ಅಲ್ಲಿ ಇರಲಿ, ಪ್ರವೃತ್ತಿ ಅಂತ ಕೊಟ್ಟರು ಕೂಡ ಪ್ರವೃತ್ತಿಗೆ ಕಾರಣ, ಪುನಃ ಪುನಃ ಸಂಸಾರದ ಪ್ರವೃತ್ತಿಗೆ ಕಾರಣವಾಗುತ್ತೆ. ಪ್ರವೃತ್ತಿ ಕಾರಣ ಅಂತ. ಅವಿದ್ಯಮಾನ ಶಾಸ್ತ್ರೇಶು ಅವಿದ್ಯಮಾನ. ಅವಿದ್ಯಮಾನ ಅವಭಾತಿ ಅಂದರೆ ಶಾಸ್ತ್ರದಲ್ಲಿ ಇಲ್ಲದೇ ಇರತಕ್ಕಂಥದ್ದು, ಎಲ್ಲೂ ಹೇಳಿಲ್ಲ. ರೋಚನಾರ್ಥಂ ಫಲಶ್ರುತಿ ಇತಿ ವಚನಾತ್ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಇತ್ಯಾದಿ ಶಾಸ್ತ್ರ ತಾತ್ಪರ್ಯ ವಿಷಯ ಇತ್ಯರ್ಥ. ಅಲ್ಲ, ನೀವೇನು ಹೇಳಿದ್ರಿ? ಕಾಮ್ಯಕರ್ಮ ಅದು ಸುಖಕ್ಕೆ ಕಾರಣ ಅಂತ ಹೇಳಿಲ್ಲ. ಅವಿದ್ಯಮಾನ ಕಾಮ್ಯಕರ್ಮ ಎಂಬತಕ್ಕಂಥದ್ದು ಸುಖಕ್ಕೆ ಕಾರಣ ಎಂಬುದಾಗಿ ಇಲ್ಲದೇ ಇದ್ದದ್ದು ತಿಳಿದು ಬರುತ್ತೆ. ಸರಿ ಇಲ್ಲ. ಕಾಮ್ಯಕರ್ಮ ಅದು ಸುಖಕ್ಕೆ ಕಾರಣ ಅಂತ ಎಲ್ಲೂ ಹೇಳಿಲ್ಲ, ಅಂದರೆ ಅವಿದ್ಯಮಾನ ಅಂತ ಹೇಳಿಲ್ಲ. ಅಲ್ಲ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತಿದೆ. ಸ್ವರ್ಗಕಾಮ ಸ್ವರ್ಗಾಪೇಕ್ಷೆ ಇರುವವನು, ಹಾಗಾದರೆ ಸ್ವರ್ಗಾಪೇಕ್ಷೆ ಇರ್ಬೋದು ಅಂತ ಆಯ್ತಲ್ಲ. ಅಂತಂದರೆ ಅದಕ್ಕೆ ಹೇಳ್ತಾರೆ ಸ್ವರ್ಗಕಾಮ ಜ್ಯೋತಿಷ್ಠೋಮೇನ ಯಜೇತ ಅಂತ ಶ್ರುತಿ ಇದೆ. ಅಲ್ಲಿ ಅದಕ್ಕೆ ಅದು ಏನರ್ಥ? ಸ್ವರ್ಗಾಪೇಕ್ಷೆ ಇರುವವನು ಯಜ್ಞ ಮಾಡಬೇಕು, ಸ್ವರ್ಗಾಪೇಕ್ಷೆ ಇಟ್ಟುಕೊಂಡು ಮಾಡಬೇಕು ಅಂತ ಅರ್ಥ. ಸ್ವರ್ಗಾಪೇಕ್ಷೆ ಇಲ್ಲ ಅಂತಾದರೆ ಸ್ವರ್ಗಾಪೇಕ್ಷೆಯನ್ನು ಮಾಡಿ ಸ್ವರ್ಗವನ್ನು ಬಯಸಿ ಕರ್ಮ ಮಾಡಬೇಕು ಅಂತ ಅರ್ಥ ಅಲ್ಲ. ಸ್ವರ್ಗಾಪೇಕ್ಷೆ ಇದೆ ಅಂತಾದರೆ ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಹಾಗಾದರೆ ಸ್ವರ್ಗಾಪೇಕ್ಷೆ ಇದ್ದರೆ ಜ್ಯೋತಿಷ್ಠೋಮ ಯಾಕೆ ಹೇಳಿದ್ರು ಅಂತಂದರೆ ರೋಚನಾರ್ಥಂ ಫಲಶ್ರುತಿ. ಫಲವನ್ನು ಹೇಳಿದ್ದು ಯಾಕೆ ಅಂತಂದರೆ, ಸ್ವರ್ಗರೂಪ ಫಲ ಹೇಳಿದ್ದು ಯಾಕೆ ಅಂತಂದರೆ, ಜೀವ ಕರ್ಮದಲ್ಲೇ ಪ್ರವೃತ್ತನಾಗಲ್ಲ. ಕರ್ಮದಲ್ಲಿ ಪ್ರವೃತ್ತನಾಗದೇ ಇರುವ ಜೀವನಿಗೆ ಕರ್ಮದಲ್ಲಿ ಪ್ರವೃತ್ತಿಯನ್ನು ಮಾಡಿಸಬೇಕು. ಅದಕ್ಕೋಸ್ಕರ ಫಲವನ್ನು ಹೇಳಿದ್ದು. ಫಲಾಪೇಕ್ಷೆಯಿಂದ ಅವನು ಕರ್ಮಾನುಷ್ಠಾನವನ್ನು ಮಾಡ್ತಾನೆ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಯಥಾ ಭೈಷಜ್ಯ ರೋಚನಂ. ಮಕ್ಕಳಿಗೆ ಔಷಧಿ ಕುಡಿಸ್ಬೇಕಾದ್ರೆ ಅದು ಔಷಧಿ ಕುಡಿಯೋದು ಅಂದರೆ ಹತ್ತಿರ ಬರಲ್ಲ, ಕುಡಿಯಲ್ಲ. ಅದಕ್ಕೇನು ಹೇಳಬೇಕು? ಏನಾದರೂ ಸಿಹಿ ಕೊಡ್ತೇನೆ, ಇಷ್ಟವಾದ್ದನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಆವಾಗ ಆ ಮಕ್ಕಳು ಹತ್ತಿರ ಬರ್ತಾರೆ, ಅವ್ರ ಬಾಯಿಗೆ ಔಷಧಿ ಹಾಕಲಿಕ್ಕಾಗುತ್ತೆ. ಹಾಗಾದರೆ ಈ ಸಿಹಿ ಕೊಡೋದು ಮುಖ್ಯ ಅಲ್ಲ, ಔಷಧಿ ಕೊಡೋದು ಮುಖ್ಯ. ಆ ಔಷಧಿ ಕುಡಿಸ್ಬೇಕು ಅಂತ ಸಿಹಿ ತೋರಿಸೋದು. ಹಾಗೆ ಇಲ್ಲೂ ಕೂಡ ಕರ್ಮದಲ್ಲಿ ಪ್ರವೃತ್ತಿ ಆಗಬೇಕು. ಇಲ್ಲಾಂದರೆ ಕರ್ಮದಲ್ಲಿ ಪ್ರವೃತ್ತನೇ ಆಗಲ್ಲ. ಔಷಧಿಯಂತೆ ಕರ್ಮಾನುಷ್ಠಾನವನ್ನು ಬಿಟ್ಬಿಟ್ಟಿರ್ತಾರೆ. ಮಕ್ಕಳು ಯಾವ ರೀತಿಯಲ್ಲಿ ಔಷಧಿ ಕಹಿ ಅಂತ, ಹಾಗೆ ಕರ್ಮ ಕಷ್ಟ ಅಂತ ಹೇಳಿ ಬಿಟ್ಟಿರ್ತಾರೆ. ಆದರೆ ಕರ್ಮದಲ್ಲಿ ಅವ್ರನ್ನ ಪ್ರವೃತ್ತರನ್ನಾಗಿ ಮಾಡಬೇಕು. ಅದಕ್ಕೋಸ್ಕರ ಸ್ವರ್ಗರೂಪವಾದ ಫಲಾಪೇಕ್ಷೆ ತೋರಿಸಿದಾಗ ಪ್ರವೃತ್ತರಾಗ್ತಾರೆ. ಹೀಗೆ ರೋಚನಾರ್ಥಂ ಫಲಶ್ರುತಿ ಎಂಬುದಾಗಿ ಪ್ರವೃತ್ತಿಗೋಸ್ಕರ ಫಲವನ್ನು ಹೇಳಿದ್ದಾರೆ ಅಷ್ಟೇ ಹೊರತು ಅಲ್ಲಿ ಶಾಸ್ತ್ರದಲ್ಲಿ ಕಾಮ್ಯಕರ್ಮವನ್ನು ಮಾಡಬೇಕು ಅಂತ ಎಲ್ಲಿಯೂ ಹೇಳಿಲ್ಲ. ಪ್ರವೃತ್ತಿ ಮಾಡೋದು ಅಲ್ಲ. ಕಾಮ ಯಾವುದು? ದೇವರ ಅನುಗ್ರಹದಿಂದ ಮೋಕ್ಷ ಆಗಲಿ ಅಂತಲೂ ಕಾಮನೆಯಿಂದ ಪ್ರವೃತ್ತಿ ಮಾಡೋದು. ಅದು ಪ್ರವೃತ್ತಿ ಮಾಡಿದ್ದೆಲ್ಲ ಸಕಾಮ ಆಗಲಿಲ್ಲ. ಸ್ವರ್ಗಕ್ಕೋಸ್ಕರ ಪ್ರವೃತ್ತಿ, ಸ್ವರ್ಗವೇ ಪ್ರವೃತ್ತಿ ಅಲ್ಲ, ಸ್ವರ್ಗಕ್ಕೋಸ್ಕರ ಯಜ್ಞದಲ್ಲಿ ಪ್ರವೃತ್ತಿ. ಸ್ವರ್ಗದಲ್ಲಿ ಪ್ರವೃತ್ತಿ ಅಲ್ಲ, ಸ್ವರ್ಗವು ಫಲ. ಸ್ವರ್ಗದ ಅಪೇಕ್ಷೆಯಿಂದ ಜ್ಯೋತಿಷ್ಠೋಮ ಯಜ್ಞವನ್ನು ಮಾಡು ಅಂತ ಹೇಳಿದ್ದಾರೆ.
ಹಾಗಾದರೆ ಫಲಾಪೇಕ್ಷೆಯಿಂದ ಯಜ್ಞವನ್ನು ವಿಧಾನ ಮಾಡಿದಾರಲ್ಲ, ಅವಿದ್ಯಮಾನ ಅಂತ ಹೆಂಗೆ ಹೇಳ್ತೀರಾ? ಶಾಸ್ತ್ರ ಅವಿದ್ಯಮಾನ. ಶಾಸ್ತ್ರದಲ್ಲಿ ಫಲಾಪೇಕ್ಷೆಯಿಂದ ಯಜ್ಞವನ್ನು ವಿಧಾನ ಮಾಡಿದಾರಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಲ್ಲಿ ರೋಚನಾರ್ಥಂ ಫಲಶ್ರುತಿ. ಸ್ವರ್ಗ ಫಲಾಪೇಕ್ಷೆಯಿಂದ ಯಜ್ಞವನ್ನು ಮಾಡೋದು. ಯಜ್ಞ ಮಾಡೋದು ಯಾಕೆ? ಔಷಧಿ ಕುಡಿತೀರ ಯಾಕೆ? ರೋಗ ಹೋಗಬೇಕು. ರೋಗ ನಿವಾರಣೆ ಅದು ಫಲ, ಔಷಧಿ ಪಾನ ಪ್ರವೃತ್ತಿ. ಹಾಗೆ ಸ್ವರ್ಗ ಫಲ, ಯಜ್ಞ ಪ್ರವೃತ್ತಿ. ಔಷಧಿ ಪಾನ ಇದ್ದ ಹಾಗೆ ಯಜ್ಞ ಕರ್ಮಾನುಷ್ಠಾನ, ರೋಗ ನಿವೃತ್ತಿ ಇದ್ದ ಹಾಗೆ ಸ್ವರ್ಗ ಪ್ರಾಪ್ತಿ. ಹೌದು, ಕಾಮ್ಯ ಕರ್ಮ ಅದು, ಅದು ಕಾಮನ. ಸ್ವರ್ಗ ಬಯಸೋದು ಕಾಮನ. ಅದರಿಂದ ಸ್ವರ್ಗಕ್ಕೋಸ್ಕರ ಯಜ್ಞ ಮಾಡೋದು ಕಾಮ್ಯಕರ್ಮ ಆಯಿತು. ಯಜ್ಞಕ್ಕೋಸ್ಕರ ಅಲ್ಲ, ಸ್ವರ್ಗಕ್ಕೋಸ್ಕರ ಯಜ್ಞ ಮಾಡೋದು ಕಾಮ್ಯಕರ್ಮ ಆಯಿತು. ಅದೇ ಅದಕ್ಕೆ ಹೇಳ್ತಾ ಇರೋದು, ಸ್ವರ್ಗದ ಅಪೇಕ್ಷೆಯನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡೋದು. ಹೌದು, ಅದನ್ನೇ ಹೇಳಿ, ಕಾಮ್ಯಕರ್ಮ ಅಂದ್ರೆ ಅದೇನೆ. ಸ್ವರ್ಗದ ಅಪೇಕ್ಷೆ ಅದು ಇಚ್ಛೆ, ಅದೇನು ಕರ್ಮ ಅಲ್ಲ. ಸ್ವರ್ಗದ ಅಪೇಕ್ಷೆ ಕರ್ಮ ಅಲ್ಲ. ಸ್ವರ್ಗದ ಅಪೇಕ್ಷೆಯಿಂದ ಕರ್ಮವನ್ನು ಮಾಡೋದು, ಯಜ್ಞವನ್ನು ಮಾಡೋದು. ಆ ಯಜ್ಞವು ಕಾಮ್ಯಕರ್ಮ. ಏನು ಈಗ ನೀವೇನು ಹೇಳಿದ್ರಿ? ಅವಿದ್ಯಮಾನ ಅಂತ ಹೇಳಿದ್ರಿ. ಕಾಮ್ಯ ಕರ್ಮ ಮಾಡಬೇಕು ಅಂತ ಶಾಸ್ತ್ರ ಹೇಳಿಲ್ಲ ಅಂತ ಹೇಳಿದ್ರು. ಈಗ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಎಂಬುದಾಗಿ ಅಲ್ಲಿ ಕಾಮ್ಯ ಕರ್ಮವನ್ನು ಹೇಳಿದಾರಲ್ಲ ಅಂತ ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ಹೇಳಿದ್ದಾರೆ. ಇಲ್ಲಿ ಏನೋ ಫಲಾಪೇಕ್ಷೆ ಇಟ್ಟುಕೊಂಡು ಯಜ್ಞ ಮಾಡು ಅಂತ ಹೇಳಿಲ್ಲ. ಯಜ್ಞ ಮಾಡಿದ್ರೆ ಫಲ ಇದೆ ಅಂತ ಹೇಳಿದ್ರು. ಏನು ಸ್ವರ್ಗರೂಪ ಫಲಾಪೇಕ್ಷೆ ಇಟ್ಟುಕೊಂಡು ಕರ್ಮ ಮಾಡು ಅಂತ ಹೇಳಿಲ್ಲ. ಜ್ಯೋತಿಷ್ಠೋಮ ಯಜ್ಞ ಮಾಡಿದ್ರೆ ಸ್ವರ್ಗರೂಪವಾದ ಫಲ ಇದೆ ಅಂತ ಹೇಳಿದ್ರು. ಯಾಕೆ ಅಂತಂದರೆ ರೋಚನಾರ್ಥಂ ಫಲಶ್ರುತಿ. ಜ್ಯೋತಿಷ್ಠೋಮ ಯಜ್ಞವನ್ನೇ ಮಾಡ್ತಿರ್ಲಿಲ್ಲ, ಕರ್ಮವನ್ನೇ ಮಾಡ್ತಿರ್ಲಿಲ್ಲ. ಕರ್ಮ ಮಾಡದೇ ಇದ್ದವರಿಗೆ ಕರ್ಮದಲ್ಲಿ ಪ್ರವೃತ್ತಿ ಆಗಬೇಕು. ಅದಕ್ಕೋಸ್ಕರ ಫಲದ ಆಸೆಯನ್ನು ತೋರಿಸಿದ್ದು. ಅಂದರೆ ಫಲ ವಿಧಾನ ಮಾಡೋದು ಮುಖ್ಯ ತಾತ್ಪರ್ಯ ಇಲ್ಲ. ಅದಕ್ಕೆ ನಾವು ಉದಾಹರಣೆ ಕೊಟ್ಟಿದ್ದು, ಮಕ್ಕಳಿಗೆ ಸಿಹಿ ಕೊಡೋದು ಮುಖ್ಯವಾದ ಉದ್ದೇಶ ಅಲ್ಲ, ಔಷಧಿ ಕೊಡೋದು ಮುಖ್ಯ ಉದ್ದೇಶ. ಔಷಧಿ ಕುಡಿಯಲ್ಲ, ಅದಕ್ಕೋಸ್ಕರ ಸಿಹಿಯ ರುಚಿಯನ್ನು ತೋರಿಸೋದು. ಹಾಗೆ ಕರ್ಮದಲ್ಲಿ ಪ್ರವೃತ್ತರಾಗಬೇಕು, ಅದಕ್ಕೆ ಫಲದ ರುಚಿಯನ್ನು ತೋರಿಸಿದ್ದು. ಆದ್ದರಿಂದ ಶಾಸ್ತ್ರಕ್ಕೆ ಅಲ್ಲಿ ತಾತ್ಪರ್ಯ ಇಲ್ಲ. ಶಾಸ್ತ್ರ ಕಾಮ್ಯ ಕರ್ಮವನ್ನು ವಿಧಾನ ಮಾಡಿಲ್ಲ. ಫಲಾಪೇಕ್ಷೆಯನ್ನು ಶಾಸ್ತ್ರ ಮಾಡಬೇಕು ಅಂತ ಹೇಳಿಲ್ಲ. ಯಾವ ಸುಳ್ಳು? ಫಲಾಪೇಕ್ಷೆ ಇದ್ರೆ ಮಾಡು ಅಂತ ಹೇಳುತ್ತೆ. ಫಲಾಪೇಕ್ಷೆ ಮಾಡು, ಕರ್ಮ ಮಾಡು ಅಂತ ಹೇಳಲ್ಲ. ಫಲ ಬೇಕಿದ್ರೆ ಕರ್ಮ ಮಾಡು ಅಂತ ಹೇಳುತ್ತೆ. ಫಲ ಬೇಕೇ ಬೇಕು ಅಂತ ಬಯಸು ಅಂತ ಹೇಳಲ್ಲ ಶಾಸ್ತ್ರ. ಫಲವನ್ನು ಬಯಸು ಅಂತ ಹೇಳಲ್ಲ. ಹೌದು, ನೀವು ಜ್ಯೋತಿಷ್ಠೋಮ ಯಜ್ಞವನ್ನು ಕೂಡ ದೇವರು ಪ್ರೀತರಾಗ್ಲಿ ಮಾಡಿದರೆ, ಸ್ವರ್ಗ ಬೇಕು ಅಂತ ಅಪೇಕ್ಷೆ ಇಲ್ಲದೆ ಮಾಡಿದರೆ ನಿಷ್ಕಾಮ ಕರ್ಮವೇ. ಮಾಡಲಿ, ಕರ್ಮ ಮಾಡಿದ್ದೆಲ್ಲವೂ ಕೂಡ ಕಾಮ್ಯಕರ್ಮ ಅಲ್ಲ. ಮಾಡಿದ್ದ ಕರ್ಮ ಎಲ್ಲ ಕಾಮ್ಯಕರ್ಮ, ಪ್ರವೃತ್ತ ಕರ್ಮ ಅಲ್ಲ. ಅದರ ಉದ್ದೇಶ ಏನು ನೋಡಬೇಕು. ನೀವು ಲೌಕಿಕವಾದ ಫಲ ಬರಲಿ ಅಂತ ಮಾಡಿದ್ರೆ, ಅಥವಾ ಏನು ನಶ್ವರವಾದ ಫಲ ಬರಲಿ, ಸ್ವರ್ಗಾದಿ ನಶ್ವರವಾದ ಫಲ ಬರಲಿ ಅಂತ ಮಾಡ್ತೀರಾ ಅಂತಂದರೆ ಅದೆಲ್ಲ ಪ್ರವೃತ್ತ ಕರ್ಮ. ಶಾಶ್ವತವಾದ ಫಲ ಬರಲಿ ಅಂತ ಮಾಡ್ತೀರಾ ಅಂದರೆ ವೃತ್ತ ಕರ್ಮ. ಮಕ್ಕಳಿಗೆ ಒಂದು ಔಷಧ ಕೊಡಬೇಕು ಅಂದರೆ ಚೀಟಿ ಕೊಡ್ತೀವಿ ಅಷ್ಟೇ. ಅದು ಫಲ ಇಲ್ಲ, ಇಟ್ಕೊಂಡು ಸಿಕ್ಕತ್ತೆ ಅಂತ ಹೇಳ್ತೀವಿ ಅಷ್ಟೇ. ಬೇಡಿಕೊಂಡು ಮಾಡುತ್ತೆ ಹೇಳಿ ಈ ಕಡೆ ಉಂಟಾವ ಹೇಳೋದು.
ಎಲ್ಲರೂ ನಾವಂತೆಲ್ಲ ನಾವು ಇಲ್ಲಿ ನೀವು ಎಕ್ಸೆಪ್ಟ್ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯೋಜತೆ ಇತ್ಯಾದಿ ಶಾಸ್ತ್ರ ತಾತ್ಪರ್ಯ ಅವಿಷಯ ಇತ್ಯರ್ಥ. ಆದ್ದರಿಂದ ಶಾಸ್ತ್ರ ತಾತ್ಪರ್ಯದಲ್ಲಿ ಫಲ ಎಂಬತಕ್ಕಂಥದ್ದು ಹೇಳಲೇ ಇಲ್ಲ. ಕಾಮ್ಯಕರ್ಮ ಎಂಬತಕ್ಕಂಥದ್ದು ಶಾಸ್ತ್ರ ತಾತ್ಪರ್ಯಕ್ಕೆ ವಿಷಯ ಅಲ್ಲ. ಈಗ ಪ್ರವಚನ ಮಾಡ್ತಾರೆ, ಸಂಬಳ ಬರ್ತಾರೆ, ಇಷ್ಟು ಕೊಡಬೇಕಂತ ಹೇಳ್ತಾರೆ. ಕಾಮವ ಇಲ್ಲದ ಮನೆ ಕಟ್ಟಿದ್ರೆ ಇಷ್ಟು ಕೊಡಬೇಕಂತ ಕೇಳ್ತಾರೆ. ಅದು ಕಾಮವ ಇಲ್ಲ ತಪ್ಪ. ಮನೆ ಕಟ್ತೀನಿ ಅಂತ ಯಾರು ಕೇಳಿದ್ದು? ಒಬ್ಬ ಗೃಹಸ್ಥ ಕೇಳ್ದ ಅಂದರೆ ಕಾಮ್ಯಕರ್ಮ. ಮಠ ಕಟ್ತೀನಿ ಅಂತಂದ್ರೆ ಅದು ಕಾಮ್ಯಕರ್ಮ ಅಲ್ಲ. ಆಮೇಲೆ ಕಲಿಸ್ತೀನಿ ನಿಮ್ಮ ಮನೆ ಬೇಕಂದ್ರೆ ಇಷ್ಟು ಬೇಕು, ಇಷ್ಟು ಕೊಡಬೇಕಂತ ಕೇಳ್ತಾರೆ. ಇಷ್ಟು ಕೊಡಬೇಕು, ಹಾಗೆ ಸ್ವಾಮಿ ಕರ್ಕೊಂಡು ಬರ್ತೇನೆ ಹೇಳ್ತಾರೆ. ಅದು ಒಂದು ಕಾಮನ, ಅದು ಮಠ ಮೇಲೆ ಇಲ್ಲನ ಅದು ಕಾಮನ. ಅದರಿಂದ ಕಾಮ್ಯಕರ್ಮ ಶಾಸ್ತ್ರ ಎಲ್ಲಿ ವಿಧಾನ ಮಾಡಲೇ ಇಲ್ಲ. ದ್ವಯ ಅಂದರೆ ಪ್ರವೃತ್ತಿ ಕರ್ಮ ಸಮೂಹ. ದ್ವಯ ಅಂತಂದರೆ ಪ್ರವೃತ್ತಿ ಕರ್ಮದ ಸಮೂಹ ಅಷ್ಟನ್ನು ಕೂಡ ದ್ವಯಶ. ಅವಿದ್ಯಮಾನೋ ಅವಾಭಾತಿ ಹಿ ದ್ವಯ. ದ್ವಯ ಅಂತಂದರೆ ಎಲ್ಲ ಪ್ರವೃತ್ತಿ ಕರ್ಮಗಳು. ಧ್ಯಾತು ಅಂತಿದೆ. ಧ್ಯಾತುರ್ಧಿಯ ಸ್ವಪ್ನ ಮನೋರಥಂ ಯಥಾ ಅಂತಿದೆ. ಸ್ವಪ್ನ ಮನೋರಥೋ ಯಥಾ. ಧ್ಯಾತು ಅಂದರೆ ಏನು? ವಿಷಯಾನೇವ ಧ್ಯಾತು ಪುಂಸ. ಯಾರಿಗೆ ಭೌತಿಕವಾದ ವಿಷಯ ಪದಾರ್ಥಗಳನ್ನೇ ಆಲೋಚನೆ ಮಾಡ್ತಾ ಇರ್ತಾನೋ ಅಂಥವನಿಗೆ ಅಂಥದ್ದು ತೋರುತ್ತೆ. ಅವಿದ್ಯಮಾನ ಅವಭಾತಿ. ಧಿಯ ಅಂದರೆ ರಾಗ ಕಲುಷಿತ ಬುದ್ಧಿಯ ಅವಭಾತಿ. ಧಿಯ ಅಂತಿದೆ ಅಂದರೆ ಆಸೆಯಿಂದ ರಾಜಸ ಗುಣದಿಂದ ಕೂಡಿರ್ತಕ್ಕಂತಹ ಬುದ್ಧಿಯಿಂದ. ಅದು ಶಾಸ್ತ್ರ ವಿಷಯತೆಯ ಪ್ರತಿಭಾತಿ. ಈಗ ಕೆಲವರೇನು ಹೇಳ್ತಾರೆ, ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ಹೇಳಿದ್ದಾರೆ. ಹಾಗಾದರೆ ಸ್ವರ್ಗ ಕಾಮನೆಯನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ.
ಸ್ವರ್ಗಕಾಮನೆ ವಿಧಾನ ಮಾಡಿದ್ದಲ್ಲ. ಅವ್ರು ಹೇಳ್ತಾರೆ ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ರಾಗ ಕಲುಷಿತ ಬುದ್ಧಿ. ಅವರಿಗೆ ಸ್ವರ್ಗದಲ್ಲಿ ಅಪೇಕ್ಷೆ ಇದೆ, ಅದಕ್ಕೋಸ್ಕರ ಅವರೇನು ಹೇಳ್ತಾರೆ, ಸ್ವರ್ಗವೂ ಕೂಡ ವೇದ ವಿಧಾನ ಮಾಡಿದೆ ಎಂಬುದಾಗಿ ಅವರು ಈ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ತಸ್ಮಾತ್ ಬುಧಃ, ಜ್ಞಾನಿಯಾದವನು ಕರ್ಮ ಸಂಕಲ್ಪ ವಿಕಲ್ಪಕಂ ಮನಃ ನಿರುಂಧ್ಯಾತ್ ಇತಿ ಪೂರ್ವೋತ್ತರ ಯೋಜನಾ ಸೌಕರ್ಯಾತ್ ಅಯಮೇವ ಶಾಸ್ತ್ರಾರ್ಥಃ ಇತಿ ನ ಪರೇಶಾಂ ಅವಕಾಶ. ಆದ್ದರಿಂದ ಕರ್ಮ ಎಂತಕ್ಕಂಥದ್ದು ಅದು ಜೀವನಿಗೆ ಭಯಕ್ಕೆ ಕಾರಣ ಆಗಿದೆ. ಆದ್ದರಿಂದ ಕರ್ಮ ನಿರುಂಧ್ಯಾತ್, ಸಂಕಲ್ಪ ವಿಕಲ್ಪಕ ಮನಃ ಕರ್ಮ ನಿರುಂಧ್ಯಾತ್. ಅದರಿಂದ ಸಂಕಲ್ಪ ವಿಕಲ್ಪಕವಾದ ಮನಸ್ಸು ಅದನ್ನು ಕರ್ಮದಲ್ಲಿ ನಾವು ಪ್ರವೃತ್ತ ಆಗದ ಹಾಗೆ ಮಾಡಬೇಕು ಎಂಬತಕ್ಕಂತಹ ಈ ರೀತಿಯಾದ ಅನ್ವಯ ಇದೆಯಲ್ಲ, ಇದು ಸುಲಭವಾಗಿ ನಮಗೆ ತಿಳಿದು ಬರ್ತಾ ಇದೆ. ಅದರಿಂದ ಅಯಮೇವ ಶಾಸ್ತ್ರಾರ್ಥ, ಇದೇ ಈ ಎಲ್ಲ ಶ್ಲೋಕಗಳ ತಾತ್ಪರ್ಯ. ನಾ ಪರೇಶಾಂ ಅವಕಾಶ. ಉಳಿದವರು ಹೇಳ್ತಕ್ಕಂತಹ ಈ ಜಗತ್ತು ಅಥವಾ ಸಗುಣವಾದದ್ದು ಇದೆಲ್ಲವೂ ಕೂಡ ದುಃಖಕ್ಕೆ ಕಾರಣ ಎಂತಕ್ಕಂಥ ಅರ್ಥ ಅಲ್ಲವೇ ಅಲ್ಲ. ಮನಸ್ಸನ್ನು ತಡೆಯಬೇಕು. ನಿದಧ್ಯಾತ್ ಅಂತಂದರೆ ನಿರುಂಧ್ಯಾತ್. ನಿದಧ್ಯಾತ್ ಅಂದರೆ ತತ್ರೈವ ನಿದಧ್ಯಾತ್, ಮನಃ ತತ್ರೈವ ನಿದಧ್ಯಾತ್, ಭಗವಂತನಲ್ಲೇ ಇಡಬೇಕು ಅಂತ. ಇಲ್ಲಿ ನಿರುಂಧ್ಯಾತ್ ಅಂದರೆ ತಡಿಬೇಕು. ಕಾರಣ ಇಲ್ಲ, ಇನ್ನೂ ಒಂದಿದೆ. ದ್ವಿತೀಯ ಅನ್ನೋದಕ್ಕೆ ಮೊದಲು ದೇಹಗೇಹಾದಿ ಅಂತ ಹೇಳಿ, ಆಮೇಲೆ ನಿರ್ಗುಣ ಅಂತ ಹೇಳಿ, ಆಮೇಲೆ ಶಿವಾದಿ ಸರ್ವೋತ್ತಮ, ಆಮೇಲೆ ಕಾಮ್ಯಕರ್ಮ. ಅಷ್ಟೇ. ದೈವತ್ವೇನ ಅಸದೀಶಾದೇಹಿ ಇತ್ಯತ್ರ ಆದಿಪದೇನ ಮೀಮಾಂಸಕ ಅಭಿಮತ ಕಾಮ್ಯಕರ್ಮಣಾಮಪಿ ಸಂಗೃಹೀತತ್ವಾತ್ ದೂಷಣಾಯ ಇದಮಪಿ ವ್ಯಾಖ್ಯಾನಂ ಮೂಲಕೃತ ಏವ ಅಭಿಮತಂ ಅಂತ. ಅಲ್ಲಿ ದೈವತ್ವೇನ ಅಸದೀಶಾದೇಹೆ ಅಂತ ವಾದಿರಾಜರು ಹೇಳಿದ್ದಾರೆ. ಅಲ್ಲ, ಅವರು ಕರ್ಮ ಬಗ್ಗೆ ಹೇಳಲೇ ಇಲ್ಲ, ನೀವು ಹೇಳಿದ್ರಲ್ಲ ಅಂತಂದರೆ, ವಾದಿರಾಜರು ಹೇಳದೇ ಇದ್ದದ್ದನ್ನು ಸರ್ವೋತ್ತಮ ತೀರ್ಥರು ಹೇಳ್ತಾ ಇದ್ದಾರೆ, ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ. ದೈವತ್ವೇನ ಅಸದೀಶಾದೆ ಅಂತ ಹೇಳಿದ್ದಾರೆ. ಅಲ್ಲಿ ಈಶ ಆದಿ ಇದೆ. ಆದಿ ಪದದಿಂದ ಮೀಮಾಂಸಕರು ಕರ್ಮವನ್ನೇ ಪ್ರಧಾನ ಅಂತ ಹೇಳ್ತಾರೆ ಅವ್ರ ಮತ ಪ್ರಕಾರ. ಆದಿಪದೇನ ಮೀಮಾಂಸಕ ಅಭಿಮತ ಕಾಮ್ಯಕರ್ಮಣಾಮಪಿ ಸಂಗೃಹೀತತ್ವ. ಆದಿಪದದಿಂದ ಫಲ ಕೊಡೋದು ಯಾವುದು? ಕರ್ಮ ಅಂತಾರೆ. ಅವರು ಕಾಮ್ಯಕರ್ಮವೇ. ಅಪಾಮ ಸೋಮಂ ಅಮೃತ ಭೂಮ, ಅದೇ ಹೇಳಿದ್ದು. ಎಲ್ಲದು ಸ್ವರ್ಗರೂಪವಾದಂತಹ ಫಲವೇ ಮೋಕ್ಷ, ಅದಕ್ಕಿಂತ ಇನ್ನೊಂದು ಇಲ್ಲವೇ ಇಲ್ಲ. ಆ ಸ್ವರ್ಗಕ್ಕೋಸ್ಕರವೇ ಕರ್ಮಾನುಷ್ಠಾನ ಮಾಡಬೇಕು. ಹಾಗಾದರೆ ಆದಿಪದಿಂದ ಯಾವ್ದನ್ನ ಇಟ್ಕೊಳ್ಬೇಕು? ಕಾಮ್ಯಕರ್ಮವು ಕೂಡ ಸೇರಿಕೊಂಡಿದೆ. ಅದನ್ನು ನಾವು ಈಗ ಶಬ್ದದಿಂದ ಉಕ್ತವಾಗಿದೆ ಅಂತ ವ್ಯಾಖ್ಯಾನ ಮಾಡಿದ್ದೇವೆ. ಆದ್ದರಿಂದ ತದ್ದೂಷಣಾಯ ಇದಮಪಿ ವ್ಯಾಖ್ಯಾನಂ ಮೂಲಕೃತ ಏವ ಅಭಿಮತಂ. ಅಂದರೆ ಮೂಲಕಾರರು ವಾದಿರಾಜರು ಅವರಿಗೆ ಅಭಿಮತವಾದದ್ದೇ ಇದು, ಅವರಿಗೆ ವಿರುದ್ಧವಾಗಿದೆ ಅಂತ ಅಲ್ಲ. ಅದೇ ಈಶಾದಿ ಪದದಿಂದ ಮೀಮಾಂಸಕರ ಮತವನ್ನು ಅಲ್ಲಿ ಹೇಗೆ ಈಶ ಪದದಿಂದ ಶೈವರು, ಬ್ರಾಹ್ಮರು, ಗಾಣಪತರು, ಸ್ಕಾಂದರು, ಸೌರ್ಯರು, ಶಾಕ್ತರು, ಹಾಗೆ ಮೀಮಾಂಸಕರು ಅವರು ಸೇರಿಕೊಂಡು. ಆ ಮೀಮಾಂಸಕರು ಸೇರಿದಾಗ ಅವರು ಕರ್ಮಕ್ಕೇನೆ ಪ್ರಾಧಾನ್ಯವನ್ನು ಹೇಳ್ತಕ್ಕಂಥದ್ದು. ಆದ್ದರಿಂದ ಕಾಮ್ಯಕರ್ಮ ನಾವು ಕಾಮ್ಯಪರವಾಗಿ, ಕಾಮ್ಯಕರ್ಮ ನಿಷೇಧ ಪರವಾಗಿ ಅರ್ಥ ಮಾಡಿದ್ದೇವೆ. ಮೂಲಕಾರಿಗೆ ಸಮ್ಮತ. ಶ್ರೀಕೃಷ್ಣ ಇದ್ದಾರೆ 2:30